ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ವರ್ತಮಾನ ಸಮಯದ ಅನುಸಾರದಲ್ಲಿ ಬಾಬಾ ಮತ್ತು ಮಕ್ಕಳ ಪಾಠ ಹೇಗಿರಬೇಕು ಅಂತಂದ್ರೆ, ಬಾಬಾ ನಮಗೆ ಎಷ್ಟೋ ಕೋಟ್ಯಾಂತರ ಆತ್ಮಗಳಲ್ಲಿ ತನ್ನ ಈಶ್ವರಿ ಸೇವೆಗೋಸ್ಕರ ಆಯ್ಕೆ ಮಾಡಿದ್ದಾರೆ. ಜನ್ಮವನ್ನ ಕೊಟ್ಟಿದ್ದಾರೆ, ಪಾಲನೆ ಕೊಟ್ಟಿದ್ದಾರೆ, ಶಿಕ್ಷಣವನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಸೇವೆಯನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ. ಆದರೆ ಆ ಸೇವೆಯಲ್ಲೇನೆ ಈಗ ನೆಕ್ಸ್ಟ್ ಒಂದು ಲೆವೆಲ್, ಪ್ರಮೋಷನಲ್ ಲೆವೆಲ್, ಒಂದು ಪೋಸ್ಟ್ ಅವಶ್ಯಕತೆ ಇದೆ. ಈಗ ಸೇವೆ ಮಾಡಿದ ಮೇಲೆ ನಿಮ್ಗೊಂದು ಪೋಸ್ಟ್ ಅನ್ನ, ಅಧಿಕಾರವನ್ನ ಕೊಡ್ತಾ ಇದ್ದಾರೆ. ಮತ್ತು ಬಾಬಾ ವಿಶೇಷವಾಗಿ ಆ ಕೋಟ್ಯಾಂತರ ಆತ್ಮಗಳಲ್ಲಿ ಕೆಲವೊಂದು ಆತ್ಮಗಳಿಗೆ ಮಾತ್ರ ಆ ಒಂದು ಪೋಸ್ಟ್ ಅನ್ನ ಕೊಡ್ತಾರೆ. ಒಂದು ರಾಜ್ಯದಲ್ಲಿ ತುಂಬಾ ಪೋಸ್ಟ್ಗಳು ಇರ್ತಾವಲ್ವಾ, ಎಲ್ಲರೂ ರಾಜರಾಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಆಫೀಸಲ್ಲಿ ಮೇನ್ ಆಫೀಸಲ್ಲಿ ಒಬ್ಬ ಲೀಡರ್ ಇರ್ತಾರಲ್ವಾ. ಈಗ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಒಬ್ಬರು ಇರ್ತಾರೆ, ಅವ್ರ ಆಫೀಸಲ್ಲಿ ಬೇಕಾದಷ್ಟು ಜನ ಇರ್ತಾರೆ, ಬೇರೆ ಮಂತ್ರಿಗಳು ಇರ್ತಾರೆ. ಅದೇ ಲೀಡರ್ ಯಾರು? ಪ್ರೈಮ್ ಮಿನಿಸ್ಟರ್ ಅಲ್ವಾ. ಹಾಗೆ ಬಾಬಾ ಸಂಗಮ ಯುಗದಲ್ಲಿ ನೀವು ಲೀಡರ್ ಆಗ್ಬೇಕು, ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗಬೇಕು. ಅದಾಗಬೇಕು ಅಂದ್ರೆ ನಿಮ್ಗೆ ಏನ್ ಬೇಕು? ಏನ್ ಬೇಕಂತೆ? ಲೀಡರ್ ಆಗ್ಬೇಕಂದ್ರೆ ಏನ್ ಬೇಕು? ಕ್ವಾಲಿಟೀಸ್, ಕ್ವಾಲಿಟಿ. ಅರ್ಹತೆ. ಒಂದು ಪೋಸ್ಟ್ ಬೇಕು, ಪೊಸಿಷನ್ ಬೇಕು, ಚೇರ್ ಬೇಕು ಅಲ್ವಾ. ಚೇರ್ ಯಾವ್ದು ಅಂತಂದ್ರೆ ಬಾಬಾ ಸಿಂಹಾಸನ, 3 ಸಿಂಹಾಸನ. ಮೊದಲೇದು ಭ್ರಕುಟಿಯ ಸಿಂಹಾಸನ ಅಂತಂದ್ರೆ ನೀವು ಸಂಪೂರ್ಣವಾಗಿ ಆತ್ಮ ಪವಿತ್ರವಾಗಿರಬೇಕು. ಓಕೆ, ಭ್ರಕುಟಿ ಸಿಂಹಾಸನ ಅಂತಂದು ಹೇಳಿ, ಏನು ಹೇಳಿ ನೋಡೋಣ. ಭ್ರಕುಟಿ ಸಿಂಹಾಸನ ಅಂತಂದ್ರೆ ಏನು? ಮೊದಲನೇದು ಬಾಬಾ ಹೇಳಿದ್ರು ಸ್ವರಾಜ್ಯ ಅಧಿಕಾರಿ. ಏನ್ ಹೇಳಿದ್ರು? ಸ್ವರಾಜ್ಯ ಅಧಿಕಾರಿ. ಅದಕ್ಕಾಗಿ ಇಲ್ಲಿ ಕೂತ್ಕೊಳ್ಬೇಕಂತ ನಾವು ಭ್ರಕುಟಿಯ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದು. ಭ್ರಕುಟಿಯ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದು ಅಂತಂದ್ರೆ ಏನು? ನಾನು ಆತ್ಮ ದೇಹದಲ್ಲಿ ರಾಜ ಆಗಿದ್ದೀನಿ ಅನ್ನೋ ಸ್ಥಾನ. ಆತ್ಮನ ಸ್ಥಾನವಾಗಿದೆ ಭೃಕುಟಿ. ಅದು ಆತ್ಮನಿಗೆ ಸಿಂಹಾಸನದ ಸ್ಥಾನನೇ ಭೃಕುಟಿ. ಸರಿ, ಭ್ರಕುಟಿಯಲ್ಲಿ ಕುತ್ಕೊಂಡ್ಬಿಟ್ಟು ಕರ್ಮ ಮಾಡ್ಬೇಕು ಅಂತ ಹೇಳ್ತಾರೆ. ಹೇಗೆ? ನಾನು ಆತ್ಮ ಅಂತ ತಿಳ್ಕೊಳ್ಳೋದು ಭೃಕುಟಿಯ ಸಿಂಹಾಸನ. ಅಂದ್ರೆ ಕಾರಿದೆ ಅಂದ್ರೆ ಕಾರನ್ನು ಚಲಿಸ್ಬೇಕು ಅಂದ್ರೆ ಡ್ರೈವರ್ ಸೀಟ್ ಅಲ್ಲೇ ಕೂತ್ಕೋಬೇಕು. ಆಗ ಆ ಕಾರನ್ನು ಚೆನ್ನಾಗಿ ಚಲಿಸಬಹುದು. ಅಲ್ಲೇ ಎಲ್ಲವೂ ಇರ್ತದೆ, ಕ್ಲಚ್, ಹ್ಯಾಂಡ್ಲು ಎಲ್ಲ. ಅದೇ ರೀತಿ ಇಡೀ ಶರೀರಕ್ಕೆ ಮುಖ್ಯವಾದ ಸ್ಥಾನ ಭೃಕುಟಿ. ಆ ಭೃಕುಟಿಯಲ್ಲಿ ಕೂತ್ಕೊಂಡಾಗ್ಲೇ ಮೆದುಳು ಹತ್ರ ಇದೆ, ಕಣ್ಣು ಹತ್ರ ಇದೆ, ಮುಖ್ಯವಾದ ಜ್ಞಾನೇಂದ್ರಿಯಗಳ ಹತ್ರನೇ ಇದೆ. ಸರಿ, ಪ್ರಶ್ನೆ, ನೀವ್ಯಾರು? ಆತ್ಮ ಎಲ್ಲಿರ್ತದೆ? ಭೃಕುಟಿಯಲ್ಲಿ. ಅಲ್ಲೇ ಇರ್ತದೆ ತಾನೆ. ಈಗ ಪಾತ್ರ ಆರಂಭ ಮಾಡಿದ್ಮೇಲೆ, ಶರೀರದಲ್ಲಿ ಪ್ರವೇಶ ಮಾಡಿದ್ಮೇಲೆ ಶರೀರ ಬಿಡುವವರೆಗೂ ಎಲ್ಲಿರ್ತದ ಅದು? ಭ್ರಕುಟಿಯಲ್ಲಿ ಇರ್ತದೆ ಅಂದ್ಮೇಲೆ ಮತ್ತೆ ಭ್ರಕುಟಿಯಲ್ಲಿ ಕೂತ್ಕೊಳ್ಬೇಕು ಅಂತದ ಏನರ್ಥ? ಅಲ್ಲೇ ಇರ್ತದೆ ತಾನೆ, ಅಥವಾ ಅದರಿಂದ ಆ ಕಡೆ ಈ ಕಡೆ ಅಲ್ಲಾಡತ್ತಾ? ಇಲ್ಲ ಇಲ್ಲ. ಮತ್ತೆ ಭ್ರಕುಟಿ ಆಗಾಗ ನಾವು ಆತ್ಮ ಅನ್ನೋದನ್ನ ಮರಿತೀವಲ್ಲ, ಅದರಿಂದ ಅದರಲ್ಲಿರೋ ಮನೋಬುದ್ಧಿನೂ ಅಲ್ಲಲ್ಲಿ ಹೋಗ್ತಾ ಇರುತ್ತೆ. ಅದನ್ನ ಪ್ರಶ್ನೆ ಇದು. ವಿಷಯ ಏನು ಅಂತಂದ್ರೆ, ಆತ್ಮ ಅಲ್ಲಿ ಇರ್ತದೆ, ಆದ್ರ ಮನಬುದ್ಧಿ ಇದೆಯಲ್ಲ, ಆ ಮನಬುದ್ಧಿಯನ್ನ ಭ್ರಕುಟಿಯಲ್ಲಿ ಕುಳಿಸಿಬಿಟ್ಟು ಆಮೇಲೆ ಕರ್ಮ ಮಾಡ್ಬೇಕು. ಏನ್ ಮಾಡ್ಬೇಕು? ಮನಬುದ್ಧಿ ನಾವೆಲ್ಲಿ ಕುಳಿಸಿರ್ತೀವಿ? ಕಣ್ಣಲ್ಲೋ, ಕಿವಿಯಲ್ಲೋ, ನಾಲಿಗೆಯಲ್ಲೋ, ಮಕ್ಕಳಲ್ಲೋ, ಮೊಮ್ಮಕ್ಕಳಲ್ಲೋ ಎಲ್ಲೋ ಇಟ್ಟಿರ್ತೀವಿ. ಯಾವ್ದನ್ನ? ಮನಬುದ್ಧಿಯನ್ನ ಅಲ್ವಾ. ಒಬ್ಬ ವ್ಯಕ್ತಿ ಆಫೀಸಲ್ಲಿ ಬಂದು
ಚೇರ್ ಮೇಲೆ ಕೂತ್ಕೊಂಡು ಯಾರತ್ತಾದ್ರೂ ಮಾತಾಡೋದಕ್ಕೂ ಅದೇ ವ್ಯಕ್ತಿ ರೋಡಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೂ ವ್ಯತ್ಯಾಸ ಇದೆಯೋ ಇಲ್ವೋ? ಇದೆ. ಇದು ತಾನೆ. ಡಾಕ್ಟರ್ಗೆ ಹೌದು. ಬೆಲೆ ಯಾವಾಗ? ಹಾಸ್ಪಿಟ್ಲಲ್ಲಿ ಇದ್ದಾಗ. ನಿಮ್ಮ ಮನೆಗೆ ಬಂದ್ಬಿಟ್ಟು ಟ್ರೀಟ್ಮೆಂಟ್ ಕೊಟ್ಟರೆ ಅಷ್ಟು ಬೆಲೆ ಇರೋದಿಲ್ಲ. ಫೋನಲ್ಲಿ ಕೊಟ್ಟಾಗ ಅವನಿಗೆ ಬೆಲೆ ಇರೋದಿಲ್ಲ ಅಲ್ವಾ? ಆ ಸೀಟ್ ಮೇಲೆ ಕೂತಾಗ. ಹಾಗೆ ಇಲ್ಲಿ ಹೇಳ್ತಾರೆ, ಮನಬುದ್ಧಿ ಹೇಳುವಂತ ನಿಮ್ಮ ಸೂಕ್ಷ್ಮ ಕರ್ಮೇಂದ್ರಿಯವನ್ನ ಎಲ್ಲಿ ಕುಳಿಸ್ಬೇಕು? ಮೊದಲು ಭ್ರುಕುಟಿ ಆತ್ಮನಲ್ಲಿ. ಆತ್ಮನಲ್ಲಿ ಕುಳಿಸ್ಬೇಕು. ಅವಾಗ ಏನಾಗ್ತದೆ? ಸ್ವರಾಜ್ಯಾಧಿಕಾರಿ ಆಗ್ತಾರೆ. ಅವಾಗ ಏನಾಗ್ತದೆ? ಸ್ವಮಾನ ಪರ. ಸ್ವರಾಜ್ಯಾಧಿಕಾರಿ. ಈಗ ನಿಮ್ಮ ಮನೇಲಿ ಒಂದು ಚೇರ್ ಇದೆ. ಚೇರ್ ಮೇಲೆ ನೀವು ಕೂತ್ಕೊಳ್ಬೇಕು. ನೀವು ಅಂತಂದು ಯಾರು? ಆತ್ಮ. ಹಾ, ಆತ್ಮ ಕೂತ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು? ಮನ ಬುದ್ಧಿಗೆ ಹೇಳು. ಶರೀರ ಅಲ್ಲಿ ಕುಣಿಸ್ಬೇಕು. ಶರೀರವನ್ನ ತಂದ್ಬಿಟ್ಟು ಚೇರ್ ಮೇಲೆ ಕುಳಿಸ್ಬೇಕು. ಸರಿ, ಆ ಚೇರ್ ಮೇಲೆ ಕೂತ್ಕೊಳ್ಳೋ ಮೊದಲು ಆ ಚೇರನ್ನ 15 ದಿವಸದಿಂದ ಅದನ್ನ ಕ್ಲೀನೇ ಮಾಡಿಲ್ಲ, ನೀವು ಅದ್ರಲ್ಲಿ ಕೂತ್ಕೊಂಡೇ ಇಲ್ಲ. ಚೇರ್ ಹೆಂಗಿರ್ತದೆ? ಧೂಳಾಗಿರುತ್ತೆ. ಅವಾಗ ಏನ್ ಮಾಡ್ಬೇಕು ನೀವು? ಒರೆಸ್ಬೇಕು. ಮೊದಲು ಕ್ಲೀನ್ ಮಾಡ್ಬಿಟ್ಟು ಕೂತ್ಕೊಳ್ಬೇಕು. ನಾನು ಕ್ಲೀನ್ ಮಾಡದೆ ಹಾಗೆ ಕೂತ್ಕೊಳ್ತೀನಪ್ಪ, ಏನಾಗ್ತದೆ? ಧೂಳು ಬರುತ್ತಲ್ಲ, ಅದ ಮೈಗೆ ಅಂಟ್ಕೊಳ್ಳುತ್ತೆ. ಹೌದಾ? ಹಾಗಿದ್ರೆ ಆ ಪ್ರಕೃತಿ ಸಿಂಹಾಸನ ಬಿಟ್ಟಿರೋದು ಯಾವಾಗ ನೀವು? ಮನಬುದ್ಧಿನಲ್ಲಿ ನಮ್ಮ ಮನಬುದ್ಧಿ ಹೊರಗಡೆ ಇದೆ ಅಂದ್ರೆ ಅವ್ರು ಬಿಟ್ಟಿದೀವಿ ಅಂತ. 2500 ವರ್ಷದಿಂದ ಅಲ್ಲಿ ಸೀಟ್ ಖಾಲಿ ಮಾಡ್ಬಿಟ್ಟಿದ್ದೀರಾ. ಹೌದಾ? ನಿಮ್ಮನ್ನ ನೀವು ಶರೀರ ಅಂತ ತಿಳ್ಕೊಂಡಿದ್ದೀರಿ. ಅವಾಗ ಆ ಸಿಂಹಾಸನ ಏನ್ ಮಾಡ್ಬಿಟ್ಟಿದ್ದೀರಿ? ಅಲ್ಲಿ ಯಾರು ಕೂತ್ಕೊಂಡಿದ್ದಾರೆ ಇವಾಗ? ರಾವಣ. ಆ ದೇಹ, ದೇಹಭಾನ, ದೇಹ ಅಭಿಮಾನ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಹೇಳುವಂತ ಸ್ವಚ್ಛ ವಸ್ತುಗಳಲ್ಲಿ ಕೂತ್ಕೊಂಡಿದ್ದಾರೆ. ಕಚ್ಚಾ ವಸ್ತು, ಗಲೀಜ್ ವಸ್ತು. ಆ? ನಿಮ್ಗೆ ಬೇಕಾಗಿರುವಂತ ವಸ್ತುಗಳಲ್ಲಿದ್ದಾವೆ ಅಲ್ವಾ? ನಮಗ್ ಬೇಕಾಗಿಲ್ಲ, ಆದ್ರೂ ನಿಮ್ಮ ಮನೆಯಲ್ಲಿ, ಶರೀರದ ಮನೆಯಲ್ಲಿ 1 ವಾರ ನೀವಿಲ್ಲ ಅಂದ್ರೆ ಏನಾಗ್ತದೆ? ಧೂಳು ಹಿಡ್ದು ಎಲ್ಲ ಸೊಳ್ಳೆಗಳು, ಇಲಿಗಳು, ಹಲ್ಲಿಗಳು, ಜಿರಳೆಗಳು ಅವರು ರಾಜ್ಯಭಾರವನ್ನ ಮಾಡ್ತಾರೆ. ಯಾಕೆ? ಇಲ್ವಲ್ಲ ಮನೆಯಲ್ಲಿ ಮನೆಯ ಮಾಲೀಕನು ಇಲ್ಲ. ಇಲ್ಲ. ಆದ್ಮೇಲೆ ಸುಮ್ಮನೆ ಬಂದ್ಬಿಟ್ಟು ಪ್ರಕೃತಿಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲಿ ಕೂತ್ಕೊಂಡ ತಕ್ಷಣದಲ್ಲಿ ಅಲ್ಲಿರುವಂತ ವಾಸ್ತವಿಕತೆಯ ಅನುಭವ ನಿಮ್ಗೆ ಆಗ್ತದೆ. ಏನಾಗ್ತದೆ ವಾಸ್ತವಿಕ ಅನುಭವ? ಅಲ್ಲಿರುವಂತ ವಿಕಾರ, ದುಃಖ, ಇದೆಲ್ಲ ವಾಸ್ತವಿಕತೆಯ ಅನುಭವ ನಿಮ್ಗೆ ಆಗ್ತದೆ. ಈಗ ಅಲ್ಲಿ ಧೂಳಿದೆ ಅಂತಂದು ಏನ್ ಮಾಡ್ಬೇಕಾಯ್ತು ಇವಾಗ? ಕ್ಲೀನ್ ಮಾಡ್ಬೇಕು. ಯಾವ್ದ್ರಿಂದ? ನೀರು, ಬಟ್ಟೆ, ಪೊರಕೆ, ಮೊರ, ಅದಕ್ಕೆ ಬೇಕಾಗಿರುವಂತ ಸಾಧನ, ಅಥವಾ ಅದನ್ನೇ ಬಾತ್ರೂಮ್ ಅಲ್ಲಿ ತಗೊಂಡೋಗ್ಬಿಟ್ಟು ಅದನ್ನೇನ್ ಮಾಡ್ಬೇಕಾಗ್ತದೆ? ಚೇರನ್ನ ಕ್ಲೀನ್ ತೊಳಿಬೇಕಾಗತ್ತೆ. ಅಲ್ವಾ? ಈಗ ನಿಮ್ಮ ಮನ ಬುದ್ಧಿಯನ್ನು ಎಲ್ಲಿ ಇಟ್ಟಿದ್ದೀರಿ ನೀವು? ದೇಹದ ಎಲ್ಲಿ ಇಟ್ಟಿದ್ದೀರಿ? ಭ್ರುಕುಟಿಯಲ್ಲಿ ಇಟ್ಟಿದ್ದೀರಿ. ಭ್ರುಕುಟಿಯಲ್ಲಿ ಇಟ್ಟಾಗ ಗೊತ್ತಾಯ್ತು ಏನಂತ, ಅಲ್ಲಿ ಎಷ್ಟು ಕೊಳಕಿದೆ ಅಂತ. ಹೌದಾ? ಮುಂದೇನ್ ಮಾಡ್ಬೇಕಾಯ್ತು? ಸಿಂಹಾಸನ ಕೂತ್ಕೊಳ್ಬೇಕು ಅಂತ ಹೋಗಿದ್ದೀರಿ, ಅದ್ರ ಕೂತ್ಕೊಳ್ಳುವಷ್ಟು ಯೋಗ್ಯ ಆಗಿದೆಯಾ? ಇಲ್ಲ. ಅದಕ್ಕೆ ಮೊದಲು ಯೋಗ್ಯ ಮಾಡ್ಬೇಕೋ ಬೇಡವೋ? ಮಾಡಬೇಕು. ಏನ್ ಮಾಡ್ಬೇಕು ಇವಾಗ ಅದನ್ನ? ಕ್ಲೀನ್ ಮಾಡ್ಬೇಕಾ? ಯಾರು ಮಾಡ್ತಾರೆ? ಓಕೆ. ಚೇರನ್ನು ಯಾರು ಕ್ಲೀನ್ ಮಾಡ್ತಾರೆ? ಮಾಲೀಕ. ಯಾರು ಕುತ್ಕೊಂತಾರ ಅವರು. ನೀವು ಮಾಡಿದ್ರು ಕೂಡ ಕ್ಲೀನ್ ಮಾಡ್ಲಿಕ್ಕೆ ಬಟ್ಟೆ ಬೇಕೋ ಬೇಡವೋ? ನೀರ್ ಬೇಕೋ ಬೇಡವೋ? ಮಾಡಿದ್ ನೀವೋ ನೀರೋ? ಮಾಡಿದ್ ನೀವಾದ್ರೂ ಕೂಡ ಕ್ಲೀನ್ ಆಗಿ ನೀರಿಂದ ತಾನೆ. ಅಲ್ಲಿ ಕೆಲಸ ಆಗಿದ್ದು ನೀರಿಂದ, ನಿಮ್ಮಿಂದಲ್ಲ. ನೀವು ನೀರನ್ನು ತಂದ್ಬಿಟ್ಟು ಅಲ್ಲಿ ಯೋಗ ಮಾಡಿದ್ದೀರ ಅಷ್ಟೇ. ಕೆಲಸ ಆಗಿರೋದು ಯಾವ್ದಿಂದ? ಬಟ್ಟೆಯಿಂದ ಮತ್ತು ನೀರಿನಿಂದ ಅಥವಾ ಸೋಪಿನಿಂದ. ಹೌದಾ? ನೀವದನ್ನು ಸೇರಿಸಿದಿರ ಅಷ್ಟೇ, ಬಿಟ್ರೆ ಕ್ಲೀನ್ ಮಾಡಿದ್ದು ನೀವಲ್ಲ. ಹಾಗೇನೆ ಆತ್ಮ, ಮನ, ಬುದ್ಧಿ, ಸಂಸ್ಕಾರ ಕ್ಲೀನ್ ಆಗೋದು ಯಾವ್ದಿಂದ? ಪರಮಾತ್ಮನ ಶಕ್ತಿಯಿಂದ ಅಲ್ವಾ? ಆವಾಗ ಅದನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕಾಯ್ತು? ಪರಮಾತ್ಮನ ಪರಮಾತ್ಮನ ಪರಮಧಾಮ ಅಂತ ಕರ್ಕೊಂಡು ಹೋಗ್ಬೇಕಾಯ್ತು.
ಅಲ್ಲಿ ಹೋದಾಗ ಏನ್ ಮಾಡ್ಬೇಕು? ಪರಮಾತ್ಮನ ಹೃದಯದಲ್ಲಿ ಕೂತ್ಕೋಬೇಕು. ಶರೀರ ಮಲಿನ ಆಗಿದೆ ಅಂದ್ಮೇಲೆ ಸ್ನಾನ ಮಾಡಿಸ್ಬೇಕು ಅಂದ್ರೆ ಅಮ್ಮನ ಬಳಿಯಲ್ಲಿ ಇಡ್ಬೇಕು ತಾನೆ. ಇಡ್ಬೇಕು. ಇಟ್ಟಾಗ ಅಮ್ಮ ಏನ್ ಮಾಡ್ತಾರೆ? ಕ್ಲೀನ್ ಮೊದ್ಲು 2500 ವರ್ಷದಿಂದ ಬೆವರಾಗಿರೋ ಬಟ್ಟೆ ತೆಗೆದು ಕಪ್ಪಗಾಗಿರೋ ಶರೀರ ತಗೊಂಡು ಎಮ್ಮೆ ಚರ್ಮ ತಿಕ್ಕಿದಂಗೆ ಚೆನ್ನಾಗಿ ಹಿಂದೆ ಮುಂದೆ ಸೋಪ್ ಹಾಕ್ಬಿಟ್ಟು ತೊಳೆದು ಏನ್ ಮಾಡ್ತಾರೆ? ಸ್ನಾನ ಮಾಡಿಸ್ತಾರೆ ಅಲ್ವಾ? ಸ್ನಾನ ಮಾಡಿಸಿ ಆದ ಮೇಲೆ, ನೀವು ಸ್ವಚ್ಛ ಆದ್ಮೇಲೆ ನಿಮಗೆ ಹತ್ರ ಏನಾದ್ರು ಕೆಲಸವನ್ನ ಅವರು ತೆಗೆದುಕೊಳ್ಳಬಹುದು. ಹೌದಾ? ಹೌದು. ಒಂದು ವೇಳೆ ನೀವು ಕ್ಲೀನ್ ಇಲ್ದೇನೆ ಅಲ್ಲಿ ಅಮ್ಮನ ಮೇಲೆ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಏನಾಗ್ತದೆ? ನೀವು ಕ್ಲೀನ್ ಆಗ್ಲಿಲ್ಲಪ್ಪ, ಡೈರೆಕ್ಟ್ ಆಗಿ ಅಡಿಗೆ ಮನೆ ಹೋದೆ, ಅಡಿಗೆ ಮಾಡ್ಲಿಕ್ಕೆ ಶುರು ಮಾಡಿದೆ, ಏನಾಗ್ತದೆ? ಆ ಪದಾರ್ಥಗಳಿಗೆಲ್ಲ ಈ ಗಲೀಜು ಅಂಟ್ಕೊಳ್ಳುತ್ತೆ. ಅಲ್ಲಿರೋರೆಲ್ಲ ಪವಿತ್ರವಾಗಿ ಶುದ್ಧವಾಗಿದ್ದಾರೆ. ನೀವು ಒಬ್ಬರು ಒಳಗಡೆ ಹೋಗೋದ್ರಿಂದ ಅವರಿಗೆಲ್ಲರಿಗೂ ನಿಮ್ಮ ಸುವಾಸನೆಯ ಅನುಭವ ಅವರಿಗೆ ಗೊತ್ತಾಗುತ್ತೆ. ಆ ದುರ್ಗಂಧ ಸುವಾಸನೆ ಬರ್ತಾ ಇರ್ತದೆ. ಆವಾಗ ಅವರೆಲ್ಲ ಅಲ್ಲಿರ್ತಾರೋ ಅಲ್ಲಿಂದ ಓಡೋಗ್ತಾರೋ? ಅದಕ್ಕಾಗಿ ಇವತ್ತು ನಾವ್ ಎಲ್ಲೆಲ್ಲಿ ಹೋಗ್ತಾ ಇದೀವಿ ಎಲ್ಲ ನಮ್ಮಿಂದ ಜನ ಏನ್ ಮಾಡ್ತಿದಾರೆ? ಓಡೋಗ್ತಾರೆ. ಸಾವಾಸನೆ ಬೇಡಪ್ಪ, ಇವ್ರದ್ದು ಇಷ್ಟು ಸಿಟ್ಟಿದೆ, ಲೋಭ ಇದೆ, ಮೋಹ ಇದೆ ಅಂತ ಅಲ್ವಾ? ಯಾರಾದ್ರೂ ಸರಾಯಿ ಕೂಡ ಇರೋದು ಅವ್ರ ಹತ್ರ ಜನ ಹೋಗ್ತಾರ? ಸಿಗರೇಟ್ ಸೇತಾ ಇದೆ ಅವ್ರ ಹತ್ರ ಜನ ಹೋಗ್ತಾರ? ಇಲ್ಲವಲ್ಲ. ಶಾರೀರಿಕವಾಗಿ ಅಷ್ಟು ಕೊಳೆಯಲ್ಲಿ ಹೋಗೋದಿಲ್ಲ ಅಂತಂದ್ಮೇಲೆ ಇನ್ನು ಮಾನಸಿಕವಾಗಿ 2500 ವರ್ಷದ ಕೊಳೆಯನ್ನು ನಾನು ತೆಗೆದುಕೊಂಡು ಹೋಗ್ತೇನೆ ಮತ್ತು ಪ್ರತಿದಿನ ಕೊಳೆ ತುಂಬಿಸ್ಕೊಳ್ತೇನೆ ಅಂತಂದ್ರೆ ಯಾರಾದ್ರೂ ನನ್ನ ಹತ್ರ ಬರ್ತಾರ? ಬರಲ್ಲ. ಹಾಗಿದ್ರೆ ತಪ್ಪು ಅತ್ತೆದೋ, ಸೊಸೆದೋ, ಮಗಂದೋ, ಯಾರ್ದು? ನಮ್ದು. ನಾನು ಕೊಳೆ ಕ್ಲೀನ್ ಆಗದೆ ಇರುವಂತ ಕಾರಣದಿಂದ ಮೊದಲನೇದಾಗಿ ನಿಮ್ಮ ಅಮ್ಮ ಶಿವಬಾಬಾನೇ ನಿಮ್ಮನ್ನೇನ್ ಮಾಡೋದಿಲ್ಲ? ಮಡಿಲಲ್ಲಿ ತಂದಿಟ್ಕೊಳ್ಳೋದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲಿವರೆಗೆ ನೀನು ಪವಿತ್ರವಾಗೋದಿಲ್ವೋ ಅಲ್ಲಿವರೆಗೆ ನಾನು ನನ್ನಲ್ಲಿರುವಂತ ಶಕ್ತಿಯನ್ನ ನಿನ್ನ ಮೂಲಕ ಬೇರೆಯವರಿಗೆ ನಾನು ಕೊಡೋದಿಲ್ಲ. ಅರ್ಥ ಆಗ್ತಿದ್ಯಾ? ಅದಕ್ಕಾಗಿ ನಾವು ಕ್ಲೀನ್ ಆಗ್ಲಿಕ್ಕೆ ಎಲ್ಲಿ ಹೋಗ್ಬೇಕಾಯ್ತು? ಹೃದಯ ಸಿಂಹಾಸನದಲ್ಲಿ ಪರಮಾತ್ಮ ಹೋಗ್ಬೇಕಾಯ್ತು. ಓಕೆ, ಇಲ್ಲಿ ಬಾಬಾ ಹೇಳ್ತಾರೆ, ಯಾವ ಮಕ್ಕಳನ್ನು ಫುಲ್ ನಾನು ಕ್ಲೀನ್ ಮಾಡ್ತೇನೆ? ಮತ್ತೆ ಯಾರು ಗಲೀಜ್ ಮಾಡ್ಕೊಳ್ಳಲ್ಲ ಆದಷ್ಟು. ಇವಾಗ ಕಾರುಣ್ಯಕ್ಕೆ ಅಮ್ಮನ ಹತ್ರ ಹೋಗ್ಬಿಟ್ಟು, ಅಮ್ಮ ನಾನ್ ಮದುವೆ ಮನೆ ಹೋಗ್ಬೇಕು, ನನ್ನ ಫ್ರೆಂಡಿನ ಮದುವೆ ಇದೆ, ನನ್ನ ಶೃಂಗಾರ ಮಾಡು ಅಂತ ಹೇಳ್ತಾರೆ. ಮಾಡ್ತಾರೋ ಮಾಡಲ್ವೋ? ಮಾಡಲ್ಲ. ಹಾ, ಹಾಗೇನೆ ಕಾರುಣ್ಯಕ್ಕವ್ರ ತಮ್ಮನ ಹೆಸರೇನಕ್ಕವ್ರೆ? ಅನ್ಮ್ಯೂಟ್ ಮಾಡ್ಬಿಟ್ಟು ಹೇಳಿ. ವಿಜಯಣ್ಣ. ಓಕೆ, ಅವ್ರು ಹೋಗ್ತಾರೆ, ಅಮ್ಮ ನಾನು ವಿಶ್ವ ಕಲ್ಯಾಣ ಮಾಡ್ಬೇಕು, ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು, ನನಗೆ ಮೊದಲು ಕ್ಲೀನ್ ಮಾಡು ಅಂತ ಹೇಳ್ತಾರೆ. ಹಾಗಿದ್ರೆ ಅಮ್ಮ ಯಾರನ್ನ ಮೊದಲು ಕ್ಲೀನ್ ಮಾಡ್ತಾರೆ? ಮನೆ ಕ್ಲೀನ್ ಮಾಡಂತ ಮಗುನೇ ಮಾಡ್ತಾರೆ ಅಲ್ವಾ? ಯಾವ ಮಗು ತಾಯಿಗೆ ಸಹಾಯ ಮಾಡತ್ತೆ ಅಂತ ಹೇಳ್ಕೊಂಡು ಬರುತ್ತೋ ಆ ಮಗುವನ್ನ ಅಮ್ಮ ಮಡಿಲಲ್ಲಿ ಇಟ್ಕೊಂಡು ಮೊದ್ಲೇನ್ ಮಾಡ್ತಾರೆ? ಹಾಗೆ ಬಾಬನ ಮಡಿಲಲ್ಲಿ ಯಾಕೆ ಹೋಗ್ಬೇಕು ನೀವು? ನನ್ನನ್ನು ಕ್ಲೀನ್ ಮಾಡು, ನನ್ನ ವಿಕರ್ಮ ವಿನಾಶ ಮಾಡು ಅಂತ ಹೇಳ್ಬೇಕು, ಅಥವಾ ವಿಶ್ವ ಕಲ್ಯಾಣಕ್ಕೆ ಅಂತ ಹೋಗ್ಬೇಕು? ಓಕೆ, ಆ ಸ್ಥಿತಿ, ಆ ಸ್ವರೂಪ, ಆ ಸ್ಮೃತಿ, ಆ ಸಂಕಲ್ಪವನ್ನ ಇಟ್ಕೊಂಡು ನೀವು ಹೋದಾಗ ಬಾಬಾ ನಿಮ್ಮನ್ನ ಏನ್ ಮಾಡ್ತಾರೆ? ಮಡಿಲಲ್ಲಿ ಇಟ್ಕೊಂಡ್ಬಿಟ್ಟು ಸ್ನಾನವನ್ನ ಮಾಡಿಸ್ತಾರೆ. ಮಡಿಲಲ್ಲಿ ಇಟ್ಕೊಂಡು ಸ್ನಾನ ಅಂದ್ರೆ ಗೊತ್ತಾ ನಿಮ್ಗೆ? ನಾಗರತ್ನಕ್ಕ, ಮಡಿಲಲ್ಲಿ ಇಟ್ಕೊಂಡು ಸ್ನಾನ ಅಂತಂದ್ರೆ ಏನು? ಅಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಕಾಲ ಮೇಲೆ ಹಾಕೊಂಡು ಸ್ನಾನ ಮಾಡಿಸ್ತಾರಲ್ವಾ? ಕಾಲ ಮೇಲೆ ಇಟ್ಕೊಂಡು ಸ್ನಾನ ಮಾಡ್ತಾರಲ್ವಾ? ದೊಡ್ಡವರಾದ್ಮೇಲೆ ಏನ್ ಮಾಡ್ತಾರೆ? ಬಕೆಟ್ ಅಲ್ಲಿ ಕುರ್ಸ್ಬಿಟ್ಟು ಮಾಡಿಸ್ತಾರೆ. ನೋಡಲ್ಲಿ ಬಿಸಿ ನೀರು ಬಿಟ್ಟಿಟ್ಟಿದ್ದೇನೆ, ಸೋಪ್ ಇದೆ, ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ ಅಲ್ವಾ? ಮಗು ಸ್ಕೂಲಿಗೆ ಲೇಟ್ ಆಗದೆ ಸ್ನಾನ ಮಾಡ್ಕೊಂಡು ಬಂದಿರ್ತಾನೆ, ಹಿಂದ್ಗಡೆಗೆ ಸೋಪ್ ಹಂಗೆ ಇರ್ತಾರೆ, ಬಂದ ತಕ್ಷಣ ಒಂದು ಬಿಡ್ತಾರೆ, ಇನ್ನು ಸೋಪ್ ಹಂಗೆ ಇದೆ ನೋಡು, ಇನ್ನೊಂದ್ಸಲ ಹೋಗಿ ಸ್ನಾನ ಮಾಡ್ಕೊಂಡು ಬಾ ಅಂತ. ದೊಡ್ಡವ್ರು ಆಗ್ತಾ ಆಗ್ತಾ ಹೋದಾಗ ಏನಾಗತ್ತೆ? ನೀನೇ ಮಾಡ್ಕೊ ಅಂತ ಹೇಳ್ತಾರೆ. ಅದು ಸಣ್ಣ ಮಗುಗೆ ಏನ್ ಮಾಡ್ತಾರೆ? ಅಮ್ಮನೇ ಮಾಡಿಸ್ತಾರೆ. ಮೊದಲು ಬಟ್ಟೆ ತೆಗೆದು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ, ಸ್ನಾನ ಆದ್ಮೇಲೆ ಪೌಡರ್ ಎಲ್ಲ ಹಾಕಿ, ಕಾಡಿಗೆ ಹಾಕಿ, ಬಟ್ಟೆ ಸುತ್ತಬಿಟ್ಟು ಎಲ್ಲಾನು ಕೂಡ ಏನ್ ಮಾಡ್ತಾರೆ? ಮಗುವಿಗೆ ಪಾಲನೆ ಮಾಡ್ತಾರಲ್ಲ. ಹಾಗೆ ಪ್ರತಿದಿನ ನೀವು ಬಾಬನ ಹತ್ರ ಹೋದಾಗ ಆ ರೀತಿಯ ಪಾಲನೆಯ ಅನುಭವ ನಿಮಗೆ ಆಗ್ತಾ ಇದೆಯಾ? ಭಗವಂತನ ಹೃದಯ
ಸಿಂಹಾಸನದಲ್ಲಿ. ಅದಾದ್ಮೇಲೆ ನಿಮ್ಮಿಂದ ಭಗವಂತ ಏನ್ ಮಾಡ್ಬೇಕು? ಸಪ್ತ ಗುಣಗಳನ್ನ ವಿಶ್ವಕ್ಕೆ ಕೊಡಬೇಕಾಗ್ತದೆ, ವಿಶ್ವಕ್ಕೋಸ್ಕರ. ಆವಾಗ ಬಾಬಾ ಇಷ್ಟು ಮಾಡಿದ ಮೇಲೆ ನಿಮ್ಗೆ ಏನು ಕೊಡ್ತಾರೆ? ಕಿರೀಟವನ್ನ ಕೊಡ್ತಾರೆ. ಯಾವುದು? ಒಂದು ಪವಿತ್ರತೆ. ಅಷ್ಟು ಮಾಡಿದಾಗ ನಿಮ್ಮ ಮನಸ್ಸು, ಬುದ್ಧಿ, ಆತ್ಮ ಏನಾಗ್ತದೆ? ಶುದ್ಧವಾಗ್ತದೆ. ಮತ್ತು ಸದಾಕಾಲ ನೀವು ಯಾವ್ದ್ರಲ್ಲಿ ಬ್ಯುಸಿ ಆಗಿರ್ತೀರಿ? ಜವಾಬ್ದಾರಿ, ವಿಶ್ವ ಕಲ್ಯಾಣದ ಜವಾಬ್ದಾರಿ. ಇಷ್ಟು ಬಾಬನಿಗೆ ಬೇಕಾಗಿರುವಂಥದ್ದು. ಯೂಸ್ವಲಿ ಅವ್ಯಕ್ತ ಮುರಳಿಯ ಮೊದಲನೇ ಪ್ಯಾರದಲ್ಲಿ ಬಾಬಾ ನಮ್ಮಿಂದ ಏನು ನಿರೀಕ್ಷೆ ಮಾಡ್ತಾರೆ, ಬಾಬನಿಗೆ ಸಮಯದ ಅನುಸಾರ ಎಂತಹ ಮಕ್ಕಳು ಬೇಕು ಅಂತ ಬಾಬಾ ಏನ್ ಮಾಡ್ತಿದ್ದಾರೆ? ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಓಕೆ, ಹಾಗಿದ್ರೆ ಇಂಥ ಮಕ್ಕಳು ನಾವು ಆಗಿದೀವಿ ಆತ್ಮೀಯರೇ? ಆಗಿದೀವಾಗಿಲ್ಲೋ? ಆಗಿದ್ದೀವಿ. ಇನ್ನೂ ಆಗಿಲ್ಲ. ಆಗ್ತಾ ಇದ್ದೀವಿ, ಇನ್ನೂ ಆಗಿಲ್ಲ, ಇನ್ನೂ ಆಗಿಲ್ಲ. ಒಂದ್ ವೇಳೆ ಆಗಿದ್ದಿದ್ರೆ ಆಲ್ರೆಡಿ ವಿಶ್ವ ಕಲ್ಯಾಣ ಆಗ್ಬಿಡ್ಬೇಕಿತ್ತಲ್ಲ, ನಾವು ಸಂಪೂರ್ಣ ಆಗ್ಬಿಡ್ಬೇಕಿತ್ತಲ್ಲ ಅಲ್ವಾ? ನಮ್ಮ ಆ ಒಂದು ಶಕ್ತಿ ವಿಶ್ವಕ್ಕೆ ಬಿಡಿ, ನಮ್ಮ ಮನಬುದ್ಧಿಗೂ ಕೆಲವೊಂದ್ಸಲ ಏನಾದ್ರು ಟ್ರಾನ್ಸ್ಫರ್ ಆಗೋದಿಲ್ಲ, ನಮ್ಗೆ ಅನುಭವನೇ ಆಗೋದಿಲ್ಲ, ಶರೀರಕ್ಕೆ ಟ್ರಾನ್ಸ್ಫರ್ ಆಗಿರೋದಿಲ್ಲ, ವಾಯುಮಂಡಲಕ್ಕೆ ಹೋಗಿರೋದಿಲ್ಲ, ಅಕ್ಕಪಕ್ಕದಲ್ಲಿರುವಂತಹ ಆತ್ಮಗಳಿಗೆ ತಲುಪಿಲ್ಲ ಅಂತಂದ್ರೆ ನಮ್ಮ ಮತ್ತು ಅವರ ನಡುವಿನ ಸಂಬಂಧ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿಮ್ಗೆ ಯಾರಿಗೂ ಸಿಟ್ಟೇ ಬರೋದಿಲ್ವಾ? ಬರಲ್ಲ. ಬರಲ್ಲ ಅಂತ ನಾನು ಹೇಳ್ತೇನೆ. ಮುಂದೆ ಒಂದ್ ದಿವಸ, ಇನ್ನೊಂದ್ 2-3 ದಿನದಲ್ಲಿ ಚೆನ್ನಾಗಿ ಒಂದ್ಸಲ ಬೈತೀನಿ, ಆವಾಗ ನೋಡ್ತೀನಿ ಸಿಟ್ಟು ಬರ್ತದೋ ಬರಲ್ಲ ಅಂತ ಟೆಸ್ಟಿಂಗ್ ಮಾಡಿ ನೋಡ್ತೀನಿ. ಸರಿನಾ? ಸಿಟ್ಟು, ಲೋಭ, ಮೋಹ ಅಲ್ವಾ? ಓಕೆ. ನಗರದ ಕೊರೆ ಲೋಭ ಇದೆಯೋ ಇಲ್ವೋ? ಲೋಭ ಇಲ್ಲ ಅಣ್ಣ. ಸ್ವಲ್ಪ ಕೈ ಎತ್ತಿ ನೋಡೋಣ, ಎಡಗೈ. ಲೋಭ ಇದೆಯಲ್ಲ ಇದು ಅಣ್ಣ, ನೋಡಿ, ಇದು ಅಮ್ಮ ಹಾಕಿರೋದಣ್ಣ. ಅದ್ ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ನಾನು ಹಾಕೊಂಡಿಲ್ಲ ಅಂದ್ರೆ ಅಮ್ಮಗೆ ದುಃಖ ಆಗುತ್ತೆ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ ಅಂದ್ರೆ ಯಾರಿಗೂ ದುಃಖ ಮಾಡಬಾರ್ದು ಅಂತ ಹೇಳ್ತಾರೆ ಅಣ್ಣ. ಇವಾಗ ನಾನು ಇದು ಹಾಕೊಂಡಿಲ್ಲ ಅಂದ್ರೆ ಅಮ್ಮಗೆ ದುಃಖ ಆಗುತ್ತೆ. ಇವಾಗ ನಾನು ಹೇಗೆ ಮಾಡೋದು ಹೇಳಿ ಅಣ್ಣ? ಸರಿ, ಓಕೆ, ಇರ್ಲಿ, ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ, ನಿಮ್ ವೈಯಕ್ತಿಕ ವಿಷಯ. ಸರಿ, ಓಕೆ. ಇಲ್ಲಿ ಬಾಬಾ ಹೇಳ್ತಾರೆ ನಾವೇನು ಮಾಡ್ತೀವಿ ಅದು ನಮ್ಮ ಜೀವನದಲ್ಲಿ ಏನಾಗ್ಬೇಕು? ಕಂಡು ಬರಬೇಕು ಅಂತ ಹೇಳ್ತಾರಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳಿರುವಂತ ರೀತಿಯಲ್ಲಿ ನಾವಿನ್ನು ರೆಡಿ ಆಗ್ತಾ ಇದ್ದೀವಿ. ಇಲ್ಲಿ ಬಾಬಾನ ಪ್ರಶ್ನೆ, बाप दादा ने आज चारों ओर के बच्चों के पुरुषार्थ की रफ्तार को चेक किया. ಈ ರೀತಿ ನಾವು ಮಾಡ್ಬೇಕು. ವಿಶ್ವ ಕಲ್ಯಾಣ ಕಾರ್ಯಗಳಾಗ್ಬೇಕೋ ಬೇಡವೋ? ಡಬಲ್ ಕಿರೀಟ ಬೇಕೋ ಬೇಡವೋ? ಸಿಂಹಾಸನ ಮೇಲೆ ಕೂತ್ಕೊಳ್ಬೇಕು ತಾನೆ? ಅದಕ್ಕೆಲ್ಲ ನಾವು ಕೈ ಎತ್ತೀವಿ. ಆದ್ರೆ ಆ ಒಂದು ಪೋಸ್ಟಿಗೆ ಅಷ್ಟು ನೀವು ಇನ್ನು ಯೋಗ್ಯರು ಆಗಿಲ್ಲ. ಅದಕ್ಕಾಗಿ ಅದರ ಪ್ರತಿ ನಿಮ್ಮ ಸ್ಪೀಡ್ ಎಷ್ಟಿದೆ, ಎಷ್ಟು ಸಂಪಾದನೆ ಇದೆ ಅಂತ ಸ್ಪೀಡ್ ಅನ್ನು ಬಾಬಾ ಏನ್ ಮಾಡ್ತಾ ಇದ್ದಾರೆ? ಚೆಕ್ ಮಾಡಿದ್ರೆ. ಕ್ಯೂಂಕಿ ಸಮಯ ಕಿ ರಫ್ತಾರ್ ಕೋ ತೋ ಆಪ್ ಸಭಿ ಭಿ ದೇಖ್ ರಹೆ ಹೋ, ಜಾನ್ ರಹೆ ಹೋ. ಇವತ್ತು ಸಮಯ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ ನಿಮ್ಗೆ ಗೊತ್ತಲ್ವಾ? ವಿಶ್ವದ ಎಲ್ಲಾ ಜನರು ದಿನದಿಂದ ದಿನಕ್ಕೆ ಸುಖದ ಕಡೆ ಹೋಗ್ತಾ ಇದ್ದಾರೋ, ದುಃಖದ ಕಡೆ ಹೋಗ್ತಾ ಇದ್ದಾರೋ? ದುಃಖದ ಕಡೆ. ಅವ್ರಿಗೆ ಏನ್ ಬೇಕಾಗಿದೆ? ಶಾಂತಿ, ಸುಖ. ಹೌದು ತಾನೆ? ಹಣ ಬೇಕಾ ಅವರಿಗೆ? ಇಲ್ಲ. ಸಂಬಂಧ ಬೇಕಾ? ಇಲ್ಲ. ಬೇಕಾಗಿರೋದು ಯಾವುದು? ಸುಖ ಶಾಂತಿ. ಅಂದ್ರೆ ಅದರ ಫುಲ್ ಡಿಮಾಂಡ್ ಪ್ರಪಂಚದಲ್ಲಿ ದಿನದಿಂದ ದಿನಕ್ಕೆ ಏನಾಗ್ತದೆ? ಹೆಚ್ಚಿಗೆ ಆಗ್ತಾ ಇದೆ. ಕಾರಣ ದುಃಖದಲ್ಲಿರುವ ಕಾರಣ ಸಪ್ಲೈ ಕಡಿಮೆ ಆಗಿದೆ. ಸಪ್ಲೈ ಕಡಿಮೆ ಆಗಿರುವಂತ ಕಾರಣದಿಂದ ಡಿಮಾಂಡ್ ಏನಾಗಿದೆ? ಸಪ್ಲೈ ಕರೆಕ್ಟ್ ಆಗಿದ್ದಿದ್ರೆ ಡಿಮಾಂಡ್ ಬರುತ್ತಾ? ಇಲ್ಲ. ಸಪ್ಲೈ ಮಾಡೋರು ಯಾರು? ನಾವೇ. ಯಾಕಂದ್ರೆ ಸೀರಿಯಸ್ ಆಗಿ ಹೋಗ್ತಾ ಇಲ್ಲ ಅಂದ್ರೆ ನಾವು ಸೀರಿಯಸ್ ಆಗಿ ಅಲ್ಲಿ ವಿಶ್ವಕ್ಕೆ ಸರಿಯಾಗಿ ತಲುಪಿಸ್ತಾ ಇಲ್ಲ. ಅದಕ್ಕಾಗಿ ಅವ್ರಿಗೆಲ್ಲರಿಗೂ ಹೋಗ್ಬಿಟ್ಟು ತಲುಪ್ತಾ ಇಲ್ಲ. ಬೇರೆಯವ್ರಿಗೆ ತಲುಪೋದು ಬಿಡಿ, ಬಾಬನ ಆ ಒಂದು ಆಹಾರವನ್ನ ನಾವೇ ಪ್ರತಿದಿನ ನಮ್ಗೆ ಹೊಟ್ಟೆ ಬೇಕಾದಷ್ಟು ನಾವೇ ತಿಂತಾ ಇಲ್ಲ. ನಮ್ಗೆ ಶಾಂತಿ ಬೇಕಾದಷ್ಟು ಸಾಕಾಗ್ತಾ ಇಲ್ಲ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಿದ್ರೆ, ಎಷ್ಟು ಸ್ಪೀಡ್ ಆಗಿ ಪ್ರಪಂಚ ವಿನಾಶದ ಕಡೆ ಹೋಗ್ತಾ ಇದೆಯೋ ಅಷ್ಟೇ ಸ್ಪೀಡಲ್ಲಿ ಸ್ಥಾಪನೆಯ ಕೆಲಸ, ಪವಿತ್ರತೆಯ ಕೆಲಸ, ಸ್ವಚ್ಛತೆಯ ಕೆಲಸ ಅಷ್ಟು ಸ್ಪೀಡಲ್ಲಿ ಆಗ್ತಾ ಇದೆಯಾ? ಇಲ್ಲ. ಕೆಲವೊಂದ್ಸಲ ಏನಾಗತ್ತೆ ನೋಡಿ, ಸ್ವಚ್ಛತೆ ಬಿಡಿ, ನಾವೇ ಗಲೀಜಾಗ್ಬಿಟ್ಟಿರ್ತೀವಿ. ಏನಾಗಿರ್ತೀವಿ? ಹಂಗಂದ್ರೆ
ಮನ ಬುದ್ಧಿ ಗಲೀಜಾಗಿರುತ್ತೆ. ಮದುವೆ ಅದು ಮನೆಗೆ ಬೇಕು. ಹೋಗ್ಬಿಡ್ತೀವಿ, ಲೌಕಿಕ ಕೆಲಸದಲ್ಲಿ ಬ್ಯೂಸಿ ಆಗಿಬಿಡ್ತೀವಿ, ಯೋಗ ಇಲ್ಲವೇ ಇಲ್ಲ. ಅವಾಗ ಅಣ್ಣವ್ರೆ ಸುಮಾರು ದಿನ ಆಯ್ತು, ಮನಸ್ಸು ಭಾರ ಆಗ್ಬಿಟ್ಟಿದೆ. ಯಾಕೆ ಭಾರ ಆಗ್ಬಿಟ್ಟಿದೆ? ಯೋಗ ಇಲ್ಲ. ಯೋಗ ಇಲ್ಲ. ಯೋಗ ಇದ್ರೂ ಕೂಡ ಕ್ಲಿಯರ್ ಆಗಿ ಯೋಗ ಇಲ್ಲ, ರಾಜಯೋಗ ಇಲ್ಲ, ನಿಸ್ಸಂಕಲ್ಪ ಸ್ಥಿತಿಯ ಯೋಗ ಇಲ್ಲ. ಅದು ಬೇಕು, ಇದು ಬೇಕು, ಹಾಗಾಯ್ತು, ಹೀಗಾಯ್ತು, ಇದಿಲ್ಲ ಅಂತ ಬಾಬಾನ ಹತ್ರ ಹೋಗೋದು, ಕಂಪ್ಲೇಂಟ್ ಮಾಡೋದು, ಮಾತಾಡೋದು, ಇಷ್ಟಲ್ಲೇ ಮಾತ್ರ ಇದೆಯೇ ಹೊರತು ಸ್ವಚ್ಛವಾಗುವಂತಹ ಯೋಗ ಇಲ್ಲದೇ ಇರುವಂತ ಕಾರಣದಿಂದ ಸ್ಥಿತಿ ಏನಾಗ್ಬಿಡ್ತದೆ? ಡೌನ್ ಆಗ್ಬಿಡ್ತದೆ ಅಲ್ವಾ? ಪ್ರಪಂಚಕ್ಕೆ ನೀವು ಕೊಡೋದ್ರ ಬದಲು ನೀವೇ ಏನು ಮಾಡ್ತಿದ್ರೆ ಕೆಸರನ್ನ ನೆಚ್ಕೊಂಡು, ನಾವೇ ಕೆಸರಲ್ಲಿ ಮತ್ತೆ ಹಿಂಗೆ, ನಮ್ಮವ ಹಿಂಗೆ, ನಮ್ಮ ಪತಿ ಹಿಂಗೆ, ನಮ್ಮ ಸೊಸೆ ಹಿಂಗೆ, ಯೋಗೇಶಣ್ಣ ಹೀಗೆ, ಸೆಂಟರ್ ಟೀಚರ್ ಹೀಗೆ. ಅದೇನರ್ಥ? ನಿಜ ಇಲ್ಲ. ಹೆಸರು ಇದೆ ಅಂತ. ನೀವು ಇನ್ನೂ ಮೆಚ್ಕೊಳ್ತಾ ಇದ್ದೀರಾ ಅಂತ ಅರ್ಥ. ಅದಕ್ಕಾಗಿ ಇಷ್ಟು ಸ್ಪೀಡ್ ಆಗಿ ಇವತ್ತು पवित्रते कार्य ಆಗ್ಬೇಕು, ಅದು ಆಗ್ತಾ ಇಲ್ಲ. तो बाप दादा देख रहे थे कि जो हर एक को बाप द्वारा राजभाग का वर्षा मिला है, अपना राज्य का, फ्यूचर प्राप्ति का, तो फ्यूचर में जो आप सबके संस्कार नेचर होंगे, वह अब से बहुत काल के संस्कार अनुभव होने चाहिए. ಬಾಬಾ ಏನ್ ಹೇಳ್ತಿದ್ದಾರೆ ಮಕ್ಕಳೇ? ಬಾಬಾ ನಿಮ್ಮಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಮುಂದಿನ 2500 ವರ್ಷ ಏನಿರ್ಬೇಕು? ಹಿಂಗಿರ್ಬೇಕು. ನಿಮ್ಮಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಇರ್ಬೇಕೋ ಬೇಡವೋ? ನೀವಿರುವಂತ ಸ್ಥಳದಲ್ಲೂ ಕೂಡ ಅದೆಲ್ಲ ಇರ್ಬೇಕೋ ಬೇಡವೋ? ಇರ್ಬೇಕು. ವಾತಾವರಣ, ವಾಯುಮಂಡಲ ಇರ್ಬೇಕು ತಾನೆ? ಅಷ್ಟೆಲ್ಲ ಇರ್ಬೇಕು ಅಂದ್ರೆ ಅಷ್ಟೆಲ್ಲ ನಿಮ್ಮದು ಸ್ಟಾಕ್ ಇರ್ಬೇಕೋ ಬೇಡವೋ? ಇರ್ಬೇಕು ತಾನೆ? ಅಷ್ಟು ಸ್ಟಾಕ್ ಇದೆಯಾ? ಇಲ್ಲ. ಇಲ್ಲ. ಆ 2500 ವರ್ಷ ಏನಿರ್ತದೆ? ಅಲ್ಲಿ ಏನಿರ್ತದೆ? ವಿಕಾರಗಳು, ಮಲಿನತೆ. ಒಂದೇ ರಾಜ್ಯ ಇರ್ತದೆ. ಏನಿರ್ತದೆ? ಒಂದೇ ರಾಜ್ಯ. ಹಂಗಂದ್ರೆ ಅಲ್ಲಿ ಒಬ್ಬರೇ ಇರ್ತಾರ? ತುಂಬಾ ಜನ ಇರ್ತಾರ? ತುಂಬಾ ತುಂಬಾ ಜನ ಜನ. ಎಲ್ಲದ ತುಂಬಾ ಜನ. ರಾಜ ಒಬ್ಬರೇ ಇರ್ತಾರ? ತುಂಬಾ ಜನ ಇರ್ತಾರ? ಒಬ್ರೇ. ಸತ್ಯಯುಗದಲ್ಲಿ ಒಬ್ಬರೇ ಇರ್ತಾರ? ತ್ರೇತಾಯುಗದಲ್ಲಿ ಹಲವಾರು ತುಂಬಾ ರಾಜರು ಬರ್ತಾರೋ ಬರಲ್ವೋ? ಬರ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ ಸತ್ಯಯುಗ ತ್ರೇತಾಯುಗದಲ್ಲಿ ಸಂಪೂರ್ಣವಾಗಿ ಒಂದೇ ರಾಜ್ಯ ಇರ್ತದೆ ಅಂತ ಹೇಳ್ತಾರೆ. ಹಂಗಂದ್ರೆ ಏನು? ಅಂದ್ರೆ ಎಲ್ಲದೂ ಒಬ್ಬರು ಹೇಳ್ದಂಗೆ ಕೇಳ್ತಾ ಇರ್ತದೆ. ಎಲ್ಲರೂ ಒಬ್ಬದೇ ಯಾರು ಹೇಳ್ತಾರೆ, ರಾಜ ಹೇಳ್ದಂಗೆ ಕೇಳ್ತಿರ್ತದೆ. ಒಂದೇ ಮನಸ್ಸಿರ್ತದೆ. ತುಂಬಾ ರಾಜರು ಇರ್ತಾರಲ್ಲ ಅಲ್ಲಿ, ಒಬ್ಬರೇ ರಾಜರು ಇರೋದಿಲ್ವಲ್ಲ? ಒಬ್ಬರೇ ರಾಜರಿದ್ರು ರಾಜರ ಆಡಳಿತ ಮಾತನ್ನ ಒಂದೇ. ಹಾ? ಆಡಳಿತ ಒಂದೇ ನಡೀತಿರ್ತದಲ್ಲ, ಒಬ್ಬರು ಹೇಳ್ದಂಗೆನೆ ಅಲ್ಲಿ ಹೆಂಗೆ ಅಂದ್ರೆ ನಿಯಮಾನುಸಾರ ಅಕ್ಕೋರೆ ನಡೀತಾ ಇರುತ್ತೆ. ತ್ರೇತಾಯುಗದಲ್ಲಿ ರಾಜರು ತುಂಬಾ ಜನ ಇರ್ತಾರೆ, ಒಬ್ಬರೇ ರಾಜರು ಇರೋದಿಲ್ವಲ್ಲ? ಸತ್ಯುಗದಲ್ಲಿ 8 ಗದ್ದೆಗಳು ಇರ್ತವೆ, ಸರಿ, ಒಂದೇ ರಾಜ್ಯ ಇರ್ತದೆ. ತ್ರೇತಾಯುಗದ ರಾಜರು ತುಂಬಾ ಜನ ಇರ್ತಾರಲ್ಲ? ಆದ್ರೂ ಅಲ್ಲಿ ಸತ್ಯತೆ ಅನ್ನೋದಕ್ಕೆ ಪ್ರಾಧಾನ್ಯತೆ ಇರುತ್ತೆ. ಅಲ್ಲಿ ಒಂದೇ ಮತ ಇದೆ. ಕಾರಣ ಕಾರಣ ಬಾಬಾದೇ ಕಲ್ಸ್ಕೊಟ್ಟಿರ್ತದೆ ಒಂದೇ. ಇಲ್ಲ, ಅಲ್ಲಿ ರಾವಣ ಇರೋದಿಲ್ಲ. ಒಂದು ರಾಜ್ಯ ಆಗ್ಲಿಕ್ಕೆ ಕಾರಣ ಏನು? ಮನಬುದ್ಧಿ ಹತೋಟಿನಲ್ಲಿರುತ್ತೆ. ಅದರಿಂದ ಒಂದೇ ಭಾಷೆ ಇರುತ್ತೆ, ಅಲ್ಲಿ ಒಂದೇ ಭಾಷೆ ಸರಿ, ಇರುತ್ತೆ, ಅದೆಲ್ಲ ಸರಿ, ಒಂದೇ ಕುಲ ಇರುತ್ತೆ. ಸರಿ. ಕಾರಣ ಏನು ನೋಡಿ? ಒಂದು ರಾಜ್ಯ ಅಂತಂದ್ರೆ ರಾಜ ಎಷ್ಟಿರ್ಬೇಕು? ಒಬ್ಬರೇ ಇರ್ಬೇಕು. ಒಬ್ಬನೇ ಇರ್ಬೇಕು ತಾನೆ? ಇವಾಗ ಭಾರತ ದೇಶ ಇದೆ ಅಲ್ವಾ? ಇಲ್ಲಿ ಒಂದೇ ಪಕ್ಷಗಳಿದಾವೆ, ತುಂಬಾ ಪಕ್ಷಗಳಿದಾವೆ? ಬಹಳಷ್ಟು. ತುಂಬಾ ಪಕ್ಷಗಳಿದ್ದಾವೆ. ಆದರೆ ತುಂಬಾ ಪಕ್ಷಗಳಿದ್ರೂ ಕೂಡ ಆ ಎಲ್ಲ ಪಕ್ಷಗಳು, ಆ ಎಲ್ಲ ಜನ ಒಂದು ಸಂವಿಧಾನದ ಆಧಾರದಲ್ಲಿ ತಾನೇ ಕೆಲಸ ಮಾಡ್ಬೇಕು. ಹೌದು. ಸಂವಿಧಾನ ಒಂದೇ ತಾನೆ? ಪಕ್ಷಗಳು ಎಷ್ಟೇ ಇರ್ಬೋದು, ರಾಜ್ಯಗಳು ಎಷ್ಟೇ ಇರ್ಬೋದು, ಗ್ರಾಮ ಪಂಚಾಯತಿಗಳು ಎಷ್ಟೇ ಇರ್ಬೋದು, ಜನ ಎಷ್ಟೇ ಇದ್ರೂ ಕೂಡ ಅವರಿಗೆಲ್ಲರಿಗೂ ಕಾನೂನು ಯಾವುದು? ಒಂದೇ ಆಗಿದೆ. ಸಂವಿಧಾನ. ಆ ಸಂವಿಧಾನದ ಅನುಸಾರ ನೀವು ನಡೆದಾಗ ಅಲ್ಲೇನಿರ್ತದೆ? ನಿಮ್ಗೇನು ತೊಂದರೆ ಇಲ್ಲ. ಸಂವಿಧಾನದ ವಿರುದ್ಧವಾಗಿ ನಡೆದ ಏನಾಗ್ತದೆ? ಶಿಕ್ಷೆ ಆಗ್ತದೆ. ಹೌದಾ? ದೇಶ ಒಂದೇ ಆದ್ರೂ ಕೂಡ 140 ಕೋಟಿ ಆತ್ಮರಿಗೆ ಸಂವಿಧಾನ ಒಂದೇ. ಹಾಗೆ ಸತ್ಯುಗದಲ್ಲಿ ಒಂದೇ ರಾಜ್ಯ ಅಂತಂದ್ರೆ ಏನರ್ಥ? ಎಲ್ಲದೂ ಆತ್ಮಾಭಿಮಾನಿಗಳಾಗಿರ್ತದಲ್ಲಿ. ಪ್ರಶ್ನೆ ಇಷ್ಟೇ,
ಒಂದು ರಾಜ್ಯ ಅಂತಂದ್ರೆ ಯಾರು ನಡೆಸ್ಬೇಕಲ್ಲಿ? ಒಬ್ಬರೇ ರಾಜ್ಯ ನಡೆಸ್ಬೇಕು ತಾನೆ. ಅಲ್ಲಿ ಯಾರ ಮಾತು ನಡೆಯತ್ತೆ? ಇಲ್ಲಿ ನಿಮ್ಗೆ ಹೇಳಲಾಯ್ತು ಏನಂತ, ಸಂವಿಧಾನ ನಡೆಯತ್ತೆ. ಆತ್ಮಾಭಿಮಾನಿ ಅದೆಲ್ಲ ಪಕ್ಕದಲ್ಲಿ ಇಡಿ. ರಾಜ್ಯ ಯಾರು ಮಾಡ್ತಾರಲ್ಲಿ ಅದ ಪ್ರಶ್ನೆ. ಯಾರ ರಾಜ್ಯ ಇರ್ತದೆ? ಯಾರ್ದ ಕಾನೂನು ಇರ್ತದೆ? ಯಾವ ಧರ್ಮ ಇರ್ತದೆ? ನೀವ್ ಹೇಳ್ತೀರಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇರ್ತದೆ, ಲಕ್ಷ್ಮೀನಾರಾಯಣ ಇರ್ತಾರೆ, ಆತ್ಮ ಖುಷಿಯಾಗಿರ್ತದೆ, ರಾವಣ ಇರೋದಿಲ್ಲ. ಇದೆಲ್ಲ ಸರಿ, ಆದ್ರೆ ಅದರಿಂದ ರಾಜ್ಯ ನಡೆಸ್ತಾ ಇರೋದು ಯಾರು? ಯಾರು ಅದಕ್ಕೆ ಅಥಾರಿಟಿ ಆಗಿರ್ತಾರೋ, ಅಂದ್ರೆ ಅದಕ್ಕೆ ಮೆಜಾರಿಟಿಯನ್ನು ಹೊಂದಿರ್ತಾರೋ ಅವ್ರು ರಾಜನಾಗಿರ್ತಾರೆ. ಇಲ್ಲಿನ ಶ್ರೀಮತನೇ ಅಲ್ಲಿ ನಡೆಯುತ್ತೆ. ಅಲ್ಲಿ ರಾಜ್ಯ ಮಾಡೋದು ಶಿವಬಾಬಾ. ಯಾರು? ಶಿವಬಾಬಾ. ಪೂರ್ತಿ ಅವನ ರಾಜ್ಯ, ಅವನ ಶಕ್ತಿಗಳು, ಅವನ ಗುಣಗಳು, ಅವನ ವಿಶೇಷತೆಗಳು, ಅವನ ನಿಯಮಗಳೇ ಅಲ್ಲಿ ನಡೀತಾ ಇರ್ತಾವೆ. ಎಸ್ ಆರ್ ನೋ? ಎಸ್. ಅದಕ್ಕೆ ಶಿವಪುರಿ ಅಂತ ಕರೀಲ. ಸಂವಿಧಾನ ಬರ್ದಿರೋದು ಯಾರು? ಅಂಬೇಡ್ಕರ್ ಅವರ ಅಲ್ವಾ? ಅಂಬೇಡ್ಕರ್ ಇವತ್ತಿದ್ದಾರಾ? ಇಲ್ಲ. ಇಲ್ಲ. ಆದ್ರೆ ಅವ್ರ ಸಂವಿಧಾನ ಅಂತ ನಡೀತಾ ಇದೆಯಲ್ವೋ? ಬೇಕಾದಾಗ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತೀವಿ, ಅದು ಇಲ್ಲಿ ಅವಕಾಶ ಇದೆ, ಅಲ್ಲಿ ಅವಕಾಶ ಇಲ್ಲ ಅಲ್ವಾ? ಇಲ್ಲಿ ನಿಯಮಗಳನ್ನು ಫಾಲೋ ಮಾಡೋದಿದ್ರೆ ಮಾತ್ರ ನೀವೇನ ಮಾಡ್ಬೇಕು, ಭಾರತ ದೇಶದಲ್ಲಿ ಇರ್ಬೇಕಷ್ಟೇ. ಇಲ್ಲಾಂದ್ರೆ ಬೇರೆ ಬೇರೆ ದೇಶಕ್ಕೆ ನೀವೇನ್ ಮಾಡ್ಬೋದು? ಹೋಗ್ಬೋದು. ಅಲ್ಲಿ ಇದ್ಬಿಟ್ಟು ಅಲ್ಲಿ ನಿಯಮವನ್ನು ಫಾಲೋ ಮಾಡ್ಬೋದು ಅಲ್ವಾ? ಹಾಗಿದೆ ಅಲ್ಲಿ 2,500 ವರ್ಷ ನೀವು ಒಂದೇ ರಾಜ್ಯದಲ್ಲಿ ಒಬ್ಬರೇ ಹೇಳ್ದಂಗೆ ನೀವು ಇರಬೇಕು ಅಂತಂದ್ಮೇಲೆ ಆ ಸಂಸ್ಕಾರ ಎಲ್ಲಿ ರೆಡಿ ಆಗ್ಬೇಕು? ನಾನು ಕರ್ನಾಟಕದಲ್ಲಿ ವಾಸ ಮಾಡಬೇಕು ಅಂತಂದ್ರೆ ನಾ ಫ್ರೆಂಚ್ ಭಾಷೆ ಕಲಿಬೇಕಲ್ವಾ? ಇಲ್ಲ, ಯಾವ ಕಲಿಬೇಕು? ಕನ್ನಡನೇ ಕಲಿಬೇಕು. ಓಕೆ. ನಾನು ಕರ್ನಾಟಕದಲ್ಲಿ ಇರಬೇಕು ಅಂತಂದ್ರೆ ನಾನು ಯಾವಾಗ್ಲೂ ನೂಡಲ್ಸ್ ತಿಂತಾ ಇರ್ಬೇಕಲ್ವಾ? ಇಲ್ಲಿದೇನ್ ಆಹಾರ ಅದೇ ತಾನೇ ತಿನ್ಬೇಕು. ಇಲ್ಲಿ ಭಾಷೆ ಏನಿದೆ ಅದೇ ರೀತಿ ಇರಬೇಕು ತಾನೆ. ಓಕೆ. ಫಾರಿನ್ ಅಲ್ಲೆಲ್ಲ ರೈಟ್ ಸೈಡ್ ಡ್ರೈವಿಂಗ್ ಮಾಡ್ತಾರೆ, ಇಲ್ಲೂ ನೀವು ರೈಟ್ ಸೈಡ್ ಡ್ರೈವಿಂಗ್ ಮಾಡ್ಬೋದಲ್ವಾ? ಮತ್ತೆ ಲೆಫ್ಟ್ ಸೈಡ್ ಅಲ್ಲೇ ಮಾಡ್ಬೇಕು. ಇಲ್ಲಿಯ ನಿಯಮಗಳೇನು ಅದಂತಾನೆ ಫಾಲೋ ಮಾಡ್ಬೇಕು, ಹೌದು ಅಲ್ವೋ? ಹಾಗಿದ್ರೆ ಆದ್ಮೇಲೆ ನೀವು ಭವಿಷ್ಯಕ್ಕೆ ಹೋಗ್ಬೇಕಾಗಿರೋದೆಲ್ಲಿ? ಓಕೆ. ನಿಮ್ಮ ಮಗು ಮುಂದೆ US ನಲ್ಲಿ ಹೈಯರ್ ಎಜುಕೇಶನ್ ಮಾಡಬೇಕು. ಏನ್ ಮಾಡ್ಬೇಕು? ಎಲ್ಲಿ ಮಾಡ್ಬೇಕು? US ಅಲ್ಲಿ ಹೈಯರ್ ಎಜುಕೇಶನ್, US ಅಲ್ಲಿ ಜಾಬ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಕನ್ನಡ ಭಾಷೆ ಮಾತ್ರ ಕಲಿಸ್ಬೇಕು, ಇಂಗ್ಲಿಷ್ ಅನ್ನು ಕಲಿಸ್ಲೇಬಾರ್ದು. ಅವಾಗ ಏನಾಗ್ತದೆ? ಮುಂದೆ ಅಲ್ಲಿ ಕಲಿಸ್ಬೇಕು ಅಂತಂದ್ರೆ ನೀವಿಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 3ನೇ ಕ್ಲಾಸಿಗೆ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಇಂಗ್ಲಿಷಿಗೆ ಹಾಕ್ಬೇಕು ತಾನೆ. ಮುಂದೇನ್ ಮಾಡ್ಬೇಕು ಅಂತಂದ್, ಹೌದು ಅಲ್ವೋ? ಅಲ್ಲಿಯ ಭಾಷೆಗೆ ತಕ್ಕಾಗಿ ಇಲ್ಲಿ ರೆಡಿ ಮಾಡ್ಬೇಕಲ್ಲ ಆ ಮಗುವನ್ನ. ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಭವಿಷ್ಯದಲ್ಲಿ 2,500 ವರ್ಷ ನೀವಲ್ಲಿ ರಾಜರಾಗ್ಲಿಕ್ಕೆ ಇಷ್ಟಪಡ್ತೀರಿ, ಆ ಪೋಸ್ಟಿಗೆ ಕೈ ಎತ್ತುತ್ತಿದ್ದೀರಾ ಅಂತಂದ್ರೆ ಅಲ್ಲಿ ನಿಯಮಗಳು, ಶ್ರೀಮತಗಳು, ವಿಧಿವಿಧಾನಗಳು, ಅದಕ್ಕೆ ಸಂಬಂಧಪಟ್ಟಂತ ಸಂಸ್ಕಾರ ನಿಮ್ಮಲ್ಲಿ ಇರಬೇಕೋ ಬೇಡವೋ? ಇದೇ ನಾಗರತ್ನಕ ಫಸ್ಟ್ ಬಾಬನ್ ಮನೆಗೆ ಬಂದಾಗ, ನಮ್ ಜೊತೆಗೆ ಬಂದಾಗ ಸರ್, ಮೇಡಮ್, ಅಂಕಲ್, ಆಂಟಿ ಹೇಳ್ತಾ ಇದ್ರು ಇಲ್ವೋ ನಾಗರತ್ನಕ್ಕ? ಹೇಳ್ತಿದ್ದೆ ಅಣ್ಣ. ಈಗ ಅಣ್ಣ ಅವ್ರೆ, ಅಕ್ಕ ಅವ್ರೆ ಬಂತು ತಾನೇ. ಇವಾಗ ಇರ್ತಾ ಹೋದಾಗ ಏನಾಯ್ತು, ಆ ವಿಧಿ ಗೊತ್ತಾಯ್ತು ತಾನೆ ಹೇಗೆ ಅಂತ ಹೇಳ್ಬಿಟ್ಟು. ಅವಾಗ ಅದಕ್ಕೆ ಸಂಬಂಧಪಟ್ಟಂತ ಸಂಸ್ಕಾರವನ್ನು ನಾವೇನ್ ಮಾಡ್ಬೇಕಾಗ್ತದೆ? ಧಾರಣೆ ಮಾಡಬೇಕು ಅಂತಂದ್ರೆ ಅಂತ ಆತ್ಮಗಳ ಜೊತೆಗೆ, ಆ ನಿಯಮದ ಜೊತೆಗೆ, ಆ ಕರ್ಮದ ಜೊತೆಗೆ, ಆ ಸೇವೆ ಜೊತೆಗೆ ನಾನು ಹೆಚ್ಚಿನ ಸಮಯ ಇರಬೇಕಾಗ್ತದೆ. ಆ ಸಂಸ್ಕಾರ ನನ್ನ ರೆಕಾರ್ಡ್ ಆಗ್ಬೇಕಾಗ್ತದಲ್ವಾ? ಅದಕ್ಕೆ ಈ ಬಾಬಾ ಹೇಳ್ತಾರೆ, ಹಾಗಿದ್ರೆ ಆ ಸಂಸ್ಕಾರ ರೆಕಾರ್ಡ್ ಆಗುದು ಯಾವಾಗ? ಸತ್ಯುಗದಲ್ಲೋ ತ್ರೇತಾಯುಗದಲ್ಲೋ? ಈಗ ಭಗವಂತನ ಪ್ರಶ್ನೆ, ನಿಮ್ಮಲ್ಲಿ ಒಂದೇ ರಾಜ್ಯ ಇದೆಯಾ? ಇಲ್ಲ. ಮತ್ತೆ ಯಾರ ರಾಜ್ಯ ಇದೆ? ಒಂದೇ ರಾಜ್ಯ ಅಂತಂದ್ರೆ ಏನು? ಒಬ್ಬರು ಹೇಳ್ದಂಗೆ ಕೇಳ್ಬೇಕು. ಒಬ್ಬರು ಹೇಳ್ದಂಗೆ ಕೇಳೋದಕ್ಕೆ ಏನ್ ಹೇಳ್ತಾರೆ? ಒಂದೇ ರಾಜ್ಯ ಅಲ್ವಾ? ಯಾರು ಒಬ್ರು? ಶಿವಬಾಬಾ. ಈಗ ಶಿವಬಾಬಾ ಹೇಳ್ದಂಗೆ ಕೇಳಬೇಕು, ಯೋಗೇಶ್ವರನ ಹೇಳ್ದಂಗೆ ಕೇಳಬೇಕು, ಯಾರು ಹೇಳ್ದಂಗೆ ಕೇಳಬೇಕು? ಬಾಬಾ ಹೇಳ್ತಾರೆ, ಸಿ ನೋ ಬ್ರದರ್, ನೋ ಸಿಸ್ಟರ್. ಸಹೋದರನನ್ನು ನೋಡುವಂಗಿಲ್ಲ, ಸಹೋದರನ ನೋಡುವಂಗಿಲ್ಲ. ಏನ್ ನೋಡ್ಬೇಕು? ಬಾಬನ ಮುರಳಿ.
ಬಾಬಾ ಏನ್ ಹೇಳ್ತಾರೆ ಅದನ್ನ ಮಾತ್ರ ನಾವು ಫಾಲೋ ಮಾಡ್ಬೇಕಷ್ಟೇ. ಬೇರೆಯವ್ರು ಹಿಂಗಿದ್ದಾರೆ ಅಂತ ಅವ್ರನ್ನ ನೋಡ್ಲಿಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ ಕಡಿಮೆತನ ಇದೆ, ಪ್ರತಿಯೊಬ್ಬರಲ್ಲೂ ಕೂಡ ಪುರುಷಾರ್ಥ ಮಾಡ್ತಾ ಇದ್ದಾರೆ, ಅವ್ರದ್ದು ತಪ್ಪಿಲ್ಲ. ಅವರಲ್ಲಿರುವಂತ ವಿಶೇಷತೆಯನ್ನ ನೋಡಿ ವಿಶೇಷತೆ ನಿಮ್ದನ್ನಾಗಿ ಮಾಡ್ಕೊಳ್ಳಿ. ಅವರ ಕಡಿಮೆತನವನ್ನ ನೋಡ್ಬಿಟ್ಟು ಊರೆಲ್ಲ ಏನ್ ಮಾಡಬಾರ್ದು, ತುತ್ತೂರಿ ಮಾಡ್ಬಾರ್ದು. ಮಾಡಬಾರ್ದು. ಯಾರು ಕೂಡ ಇವತ್ತು ಸಂಪೂರ್ಣ ಆಗಿಲ್ಲ. ಅದಕ್ಕಾಗಿ ಅವ್ರು ಯಾರನ್ನು ಫಾಲೋ ಮಾಡಬಾರ್ದು. ಶಿವಬಾಬಾ ನೆನಪು ಮಾಡಬೇಕು, ಬ್ರಹ್ಮಬಾಬಾ ಅವರನ್ನ ಫಾಲೋ ಮಾಡಬೇಕು. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕರ್ಮಕ್ಕೆ ಬಾಬನಿಂದನೇ ಶ್ರೀಮತವನ್ನ ತೆಗೆದುಕೊಳ್ತಾ ಇದ್ದೀರಾ ಅಥವಾ ಮನ್ಮತ ಪರಮತದಲ್ಲಿದ್ದೀರಾ? ಅಲ್ಲಿ ಶಿವಬಾಬಾ ಮಾತ್ರ ಇದ್ದಾರೋ ಅಥವಾ ಮಧ್ಯ ಮಧ್ಯದಲ್ಲಿ ಮನಮತ ಬರ್ತಿದೆ, ರಾವಣನು ಕೂಡ ಇದ್ದಾನೆ? ಅದಂಗ್ ಗೊತ್ತಾಗ್ತದೆ? ಸಿಂಪಲ್. ಎಲ್ಲ ರಾತ್ರಿ ವರದಾನ ಕ್ಲಾಸ್ ಎಲ್ಲ ಕೇಳಾದ್ಮೇಲೆ ಒಂದ್ ಅರ್ಧ ಗಂಟೆ 1 ಗಂಟೆ ಸೀರಿಯಲ್ ಫಿಲ್ಮ್ ನೋಡಿದೀವಿ ಅಂತಂದ್ರೆ ಮಧ್ಯದಲ್ಲಿ ಯಾರು ಬಂದ್ರು? ರಾವಣ ಬಂದ್ರು ಅಲ್ವಾ? ಎಲ್ಲಾ ನಿಯಮ ಫಾಲೋ ಮಾಡ್ತಾ ಮಾಡ್ತಾ ಯಾರು ಇಲ್ಲ ಇವಾಗ ಮನೆಯಲ್ಲಿ ಒಂದು ಪಿಜ್ಜಾ ತಂದ್ಬಿಟ್ಟು ತಿನ್ಬಿಡೋದು. ಅವಾಗೇನಾಯ್ತು? ಯಾರು ಬಂದ್ರು? ಕರ್ಮದ ಮಧ್ಯದಲ್ಲಿ ಮನಸ್ಸಿನಿಂದ ಬಾಯಿಂದ ಯಾರಿಗೂ ಅಣ್ಣವ್ರು ಚೆನ್ನಾಗಿ ಬೈದ್ಬಿಟ್ಟೆ. ಯಾರು ಬಂದ್ಬಿಟ್ರು? ರಾವಣ ಬಂದ್ಬಿಟ್ಟ. ನಾನು ಸಿಟ್ಟು ಮಾಡಿಲ್ಲಪ್ಪ, ಸ್ವಲ್ಪ ಜೋರಾಗಿ ಮಾತಾಡ್ದೆ ಅಷ್ಟೇ. ಅವಾಗ ಯಾರು ಬಂದ್ರು? ರಾವಣ ಬಂದ. ಕ್ರೋಧದ ತಮ್ಮ ಬಂದ್ರು. ಅವಾಗ ಬೇರೆಯವ್ರು ಬಂದ್ರು ಬಂದಿಲ್ವೋ? ಬಂದ್ರು. ಅವಾಗ ಒಂದು ರಾಜ್ಯ ಆಯ್ತು, ಬೇರೆ ಬೇರೆ ರಾಜ್ಯ ಆಯ್ತು ಬೇರೆ ಬೇರೆ ಅಲ್ವಾ? ಅದಕ್ಕಾಗಿ ಬಾಬಾ ಕೇಳ್ತಾರೆ, ಮಕ್ಕಳೇ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಈ ಒಂದು ಪ್ರಪಂಚದಲ್ಲಿ ಈ ಪರಮಾತ್ಮನ ರಾಜ್ಯಕ್ಕೆ ಸ್ಥಾಪನೆ ಮಾಡುವಂತ ರಾಜರಾಗ್ಲಿಕ್ಕೆ ಇಷ್ಟಪಡ್ತಿದ್ದೀರಲ್ಲ, ಆ ರಾಜ್ಯಕ್ಕೆ ಸಂಬಂಧಪಟ್ಟಂತ ಸಂಸ್ಕಾರಗಳು ಸಂಸಾರ ಪರಿವರ್ತನೆ ಆಗ್ತಾ ಇದೆಯಾ? ಅಂದ್ಮೇಲೆ ಆ ರಾಜ್ಯಕ್ಕೆ ಹೋಗ್ಬೇಕು ಅಂತ ನನ್ನ ಹತ್ರ ಏನ್ ಬೇಕು? ಬಂಗಾರ, ಬಟ್ಟೆ, ಬಿಲ್ಡಿಂಗು, ಸೋಫಾ, ಕಂಪ್ಯೂಟರ್, ಮೊಬೈಲು, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಬೇಕು ಅಲ್ವಾ? ಯಾವ್ದೇ ಬೇಡ. ಅದೆಲ್ಲವನ್ನು ನಾವು ಸ್ಟಾಕ್ ಮಾಡ್ಕೊಳ್ಬೇಕು. ಯಾಕೆ ಹೇಳಿ? ಅಲ್ಲಿ ಬಂಗಾರದ ಮಹಲ್ ಇರ್ತದಲ್ವಾ? ಹಾಗೆ ನೀವೇನಾದ್ರು ಇಲ್ಲಿ ಬಂಗಾರ ತಗೊಂಡೋಗ್ಬೇಕು ಅಲ್ಲಿಗೆ? ಅಲ್ಲೇ ಇರುತ್ತೆಲ್ಲ. ಮತ್ತೆ ಅಲ್ಲಿ ಇರ್ತದ, ನಿಮ್ಗೆ ಸಿಗ್ಬೇಕು ಅಂತ ಏನ್ ಮಾಡ್ಬೇಕು? ಇಲ್ಲಿ ಪುರುಷಾರ್ಥ ಇಲ್ಲಿ ಬಿಡ್ಬೇಕು. ಇಲ್ಲಿ ನಿರಾಕಾರವಾಗಿರುವಂತ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿನ ಸ್ಟಾಕ್ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಇಲ್ಲಿಂದ ದುಡ್ಡು ತಗೊಂಡು ಹೋದ್ರೆ ನಿಮ್ಗೆ ಅಲ್ಲಿ ರೂಮ್ ಸಿಗ್ತದೋ ಸಿಗಲ್ವೋ, ಊಟ ಸಿಗತ್ತೋ ಸಿಗಲ್ವೋ? ನೀವು ರೂಮನ್ನ ಇಲ್ಲಿಂದಲೇ ಎತ್ಕೊಂಡು ಹೋಗ್ತೀರಾ ಬೇರೆ ಊರಿಗೆ, ಅಥವಾ ಊಟನೇ ತಗೊಂಡು ಹೋಗ್ತೀರಾ? ಲೌಕಿಕದಲ್ಲಿ ಇದ್ದಾಗ ಏನ್ ಮಾಡ್ತೀರಿ? ದುಡ್ಡಿದ್ರೆ ಸಾಕಲ್ವ? ಇವಾಗ ದುಡ್ಡು ಕೈಲಿ ಎತ್ಕೊಂಡು ಹೋಗ್ಬೇಕು ಅಂತನೂ ಇಲ್ಲ, ಫೋನ್ ಪೇ, ಗೂಗಲ್ ಪೇ. ಹೌದು ತಾನೆ? ಅದೇ ಹಣ ಬೇಕು ಅಂತಂದ್ರೆ ಹಣ ಸ್ಟಾಕ್ ಇರ್ಬೇಕಲ್ವಾ? ಸ್ಟಾಕ್ ಇರ್ಬೇಕು ಅಂದ್ರೆ ಕೆಲಸ ಮಾಡ್ಬೇಕಲ್ವಾ? ಕೆಲಸ ಮಾಡಿದ್ಮೇಲೆ ಸಾಲ ಏನಾಗಿರ್ಬೇಕು? ತೀರ್ಸಿರ್ಬೇಕಲ್ವಾ? ಈಗ ಬಾಬನ ಪ್ರಶ್ನೆ ಏನು ಅಂತಂದ್ರೆ, ಸತ್ಯುಗಕ್ಕೆ ಹೋಗ್ಬಿಟ್ಟು ರಾಜ್ಯಭಾರವನ್ನ ಮಾಡ್ಲಿಕ್ಕೆ ಓಕೆ ಬಿಡಿ, ಸತ್ಯುಗದ ಪಕ್ಕದಲ್ಲಿಡೋಣ. ಸಂಗಮ ಯುಗದಲ್ಲಿ ವಿಶ್ವ ಸೇವೆಯನ್ನ ಮಾಡ್ಲಿಕ್ಕೆ ನಮ್ಮ ಸಂಸ್ಕಾರ ನ್ಯಾಚುರಲ್ ನೇಚರ್ ಆಗಿದ್ಯಾ? ಸಂಗಮ ಯುಗದ ನೋಡೋಣ ಈ ಜನ್ಮದಲ್ಲಿ, ಉಳಿದ 20 ಜನ್ಮ ಆಮೇಲೆ ನೋಡೋಣ. ಸಂಗಮ ಯುಗದಲ್ಲಿ ಬೆಳಗಿಂದ ಸಾಯಂಕಾಲದವರೆಗೆ ನಾನು ವಿಶ್ವ ಸೇವೆ ಮಾಡಬೇಕು ಅಂತಂದ್ರೆ ನಿಮ್ಮ ಮನಸ್ಸನ್ನ ಭಗವಂತನ ಕೈಲಿಟ್ಟಾಗ ಸಂಪೂರ್ಣ ಸಮಯ ನಿಮ್ಮ ಮನಸ್ಸು ಬುದ್ಧಿ ವಿಶ್ವ ಕಲ್ಯಾಣದಲ್ಲೇ ಇರತ್ತಾ? ಸತ್ಯ ಹೇಳಿ. ಇಲ್ಲ. ಅಮೃತ ವೇಳೆ ಕೂತ್ಕೊಂಡಿದ್ದೀರಿ, ನುಮಾಶಾಮ್ ಯುಗದಲ್ಲಿ ಕೂತ್ಕೊಂಡಿದ್ದೀರಿ, ಅದೇ ಕೆಲ್ಸಕ್ಕಂತ ಕೂತ್ಕೊಂಡಾಗ ಸಂಪೂರ್ಣವಾಗಿ ನಿಮ್ಮ ಮನ ಬುದ್ಧಿ ಬಾಬನಲ್ಲಿ ವಿಶ್ವ ಕಲ್ಯಾಣಕ್ಕೋಸ್ಕರನೇ ಇರತ್ತಾ? ಅದೇನರ್ಥ? ರಾವಣ ಇದ್ದಾನೆ ಅಂತ. ಇನ್ನು ಸ್ವರಾಜ್ಯ ಅಧಿಕಾರಿಗಳು ಇಲ್ಲ. ನನ್ನ ಮನ ಬುದ್ಧಿಗೆ ನಾನು ಡೈರೆಕ್ಷನ್ ಕೊಟ್ಟೂನು ಕೂಡ ಮನ ಬುದ್ಧಿ ಆ ಸ್ಥಿತಿಯಲ್ಲಿ, ಆ ಸ್ವರೂಪದಲ್ಲಿ, ಆ ಕರ್ಮದಲ್ಲಿ ಯಾಕೆ ಇರ್ತಾ ಇಲ್ಲ? ಎರಡು ರಾಜ್ಯ ಏನಾಗಿಲ್ಲ. ಯಾಕಂದ್ರೆ ಆ ಮನಸ್ಸು ಬುದ್ಧಿಯ ಲೆಕ್ಕಾಚಾರನೆ ನೀವಿನ್ನು ಕ್ಲಿಯರ್ ಮಾಡಿಲ್ಲ ಅಲ್ವಾ? ಕೈಗೊಂದು ಗಾಯ ಆಗಿದೆ ಅಂತ ತಿಳ್ಕೊಳ್ಳಿ, ಬೆರಳಿಗೊಂದು ಗಾಯ ಆಗಿದೆ ಅಂತ ತಿಳ್ಕೊಳ್ಳಿ, ಅವಾಗ ಬೆರಳು ಹೆಂಗೆ ಬೇಕಾದ್ರೆ ನಂಗೆ ಮೂವ್ ಆಗತ್ತಾ? ಏನಾಗ್ತದೆ? ನೋವಾಗತ್ತೆ ತಾನೆ? ಅದು ಕರೆಕ್ಟ್ ಆಗಿದ್ರೆ ಹೆಂಗೆ ಬೇಕಾದಂಗ ನೀವು ಮೂವ್ ಮಾಡ್ಬೋದಲ್ವಾ? ಹಾಗೆ ಮನ ಬುದ್ಧಿ ನನ್ನ ಮಾತನ್ನ ಕೇಳ್ತಾ ಇಲ್ಲ ಅಂತಂದ್ರೆ ಇನ್ನೂ ಅಲ್ಲಿ ಪವಿತ್ರತೆ
ಇಲ್ಲ. ಬಂದಿಲ್ಲ. ಮನಬುದ್ಧಿನೇ ಶುದ್ಧ ಆಗಿಲ್ಲ ಅಂತಂದ್ಮೇಲೆ ಆವಾಗ ನೀವು ಭಗವಂತನ ಮಡಿಯಲ್ಲಿ ಹೋಗ್ಬಿಟ್ಟು ಕೂತ್ಕೊಳ್ಳಿಕ್ಕೆ ಹೆಂಗಾಗ್ತದೆ? ಇನ್ನೂ ಸ್ವಪ್ನದಲ್ಲಿ ಮಧ್ಯದಲ್ಲಿ ಮನಸ್ಸಲ್ಲಿ ಏನು ಬರ್ತಾ ಇದೆ? ಏನು ಬರ್ತಾ ಇದೆ? ವಿಕಾರ. ಯಾವ ವಿಕಾರ? ಸಂಸ್ಕಾರ. ಯಾವ ವಿಕಾರ? ಕಾಮ ವಿಕಾರ ಇರಬಹುದು, ಯಾವುದೋ ಒಂದು ತಿನ್ಬೇಕು ಅಂತ ಇರ್ಬೋದು, ಯಾವುದೋ ಡ್ರೆಸ್ ಹಾಕೊಳ್ಬೇಕು ಅಂತ ಇರ್ಬೋದು, ನನಗೆ ಹೆಸರು ಕೀರ್ತಿ ಬರಬೇಕು ಅಂತ ಇಚ್ಛೆ ಇರಬಹುದು, ಯಾವುದೋ ಒಂದು ಊಟ ಮಾಡಬೇಕು ಅಂತ ಇರಬಹುದು, ಯಾರು ನನ್ನನ್ನು ಹೊಗಳಬೇಕು ಅಂತ ಇರಬಹುದು, ನನಗೆ ಸನ್ಮಾನ ಆಗ್ಬೇಕು ಅಂತ ಇರಬಹುದು. ಇದೆಲ್ಲ ಏನು? ವಿಕಾರ ಅಲ್ವಾ? ಅದೆಲ್ಲ ಇದೆ ಅಂತಂದ್ರೆ ಇನ್ನು ನೀವು ಸಂಪೂರ್ಣ ಪವಿತ್ರ ಆಗಿಲ್ಲ. ಪವಿತ್ರ ಆಗದೇನೆ ಬಾಬನ ಮಡಿಲಲ್ಲಿ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಬಾಬನ ಮಡಿಲಲ್ಲಿ ಕೂತ್ಕೊಳ್ದೇನೆ ಬಾಬಾ ನಿಮ್ಮನ್ನ ವಿಶ್ವ ಕಲ್ಯಾಣಕ್ಕೆ ಉಪಯೋಗ ಮಾಡಲ್ಲ. ವಿಶ್ವ ಕಲ್ಯಾಣಕ್ಕೆ ಉಪಯೋಗ ಮಾಡ್ದೇನೆ ಭವಿಷ್ಯಕ್ಕೆ ಬೇಕಾಗಿರುವಂತ ಸಂಪಾದನೆ ಸ್ಟಾಕ್ ಮಾಡ್ಲಿಕ್ಕೆ ಆಗಲ್ಲ. ಆಗೋದಿಲ್ಲ. 63 ಜನ್ಮದ ಸಾಲನ್ನು ತೀರಿಸಲಿಕ್ಕೆ ಆಗೋದಿಲ್ಲ. ಅಂದ್ರೆ ಈ ಪ್ರೊಸೆಸ್ ಎಷ್ಟು ಸ್ಪೀಡ್ ಅಲ್ಲಿ ಆಗ್ಬೇಕು ಅಷ್ಟು ಸ್ಪೀಡ್ ಅಲ್ಲಿ ಆಗ್ತಾ ಇಲ್ಲ. ಈಗ ನಾನು ಕುತ್ಕೊಂಡಿದ್ದ ನಿಮಿತ್ತವಾಗಿ ಅಂದರೆ ಸಹಜವಾಗಿ ಮನಸ್ಸೇನಾಗಿರ್ಬೇಕು? ಶಾಂತವಾಗಿರ್ಬೇಕು. ನಾನು ಮನಸ್ಸನ್ನಿಟ್ಟೆ, ಬಾಬನಲ್ಲಿಟ್ಟೆ, ನನ್ನ ಹಿಂದೆ ಬಾಬಾ ಇದ್ದಾರೆ, ಶಕ್ತಿ ಬರ್ತಾ ಇದೆ, ಮುಂದೆ ಹೋಗ್ತಾ ಇದೆ, ಇಲ್ಲೇ ಕೂತ್ಕೋ, ಇಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ ಅಂತ ಮನಸ್ಸಿಗೆ ಏನ್ ಮಾಡ್ಬೇಕು? ಡೈರೆಕ್ಷನ್ ಕೊಡ್ಬೇಕು, ಕೊಡಬಾರದು? ಕೊಡಬಾರ್ದು. ನೀವು ಆ ಲೆವೆಲ್ ಅಲ್ಲಿ ಇದ್ದೀರಾ ಅಂತಂದ್ರೆ ಇನ್ನೂ ಅದು ನ್ಯಾಚುರಲ್ ನೇಚರ್ ಆಗಿಲ್ಲ. ಆಗಿಲ್ಲ. ಇವಾಗ ನಮ್ಗೆ ಏನಾಗಿದೆ, ನನ್ನ ಅನುಭವದಲ್ಲಿ ಈಶ್ವರೀಯ ಜ್ಞಾನ ಹೇಳೋದನ್ನು ಒಂದು ನ್ಯಾಚುರಲ್ ನೇಚರ್ ಆಗ್ಬಿಟ್ಟಿದೆ. ಏನಾಗ್ಬಿಟ್ಟಿದೆ? ಹುರ್ಲಿ ಕೈಯಲ್ಲಿ ಕೊಟ್ಬಿಟ್ರೆ ಟಕ 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 ಬರ್ತಾನೆ ಇರ್ತದ. ಅದು ಮಾಡಿ 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 ಏನಾಗ್ಬಿಟ್ಟಿದೆ? ಪ್ರಾಕ್ಟೀಸ್. ಹಾಗೇನೆ ನಿಮ್ಗೆ ಮುದ್ದೆ ಮಾಡೋದು ಅಂತದ್ದು ಏನಾಗ್ಬಿಟ್ಟಿದೆ? ಪ್ರಾಕ್ಟೀಸ್. ಯಾರಿಗೆ? ಬೆಂಗಳೂರಿನವರಿಗೆ. ಅದೇ ಹುಬ್ಳಿ ಧಾರವಾಡದವ್ರಿಗೆ, ಉತ್ತರ ಕರ್ನಾಟಕದವ್ರಿಗೆ ರೊಟ್ಟಿ ಮಾಡೋದು ಅಂತಂದ್ರೆ ಪ್ರಾಕ್ಟೀಸ್ ಅಲ್ವಾ? ಅಲ್ಲಿ ನಾವೇನಾದ್ರು ಬಾಬನ ಮನೆಗೆ ಎಲ್ಲಾದ್ರು ಹೋದ್ರೆ ಟಪ್ 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 ಅಂತ ಸೌಂಡ್ ಬರ್ತಾ ಇರ್ತದೆ. ಯಾವ ಸೌಂಡು? ರೊಟ್ಟಿ ತಟ್ಟೋ ಸೌಂಡು. ತಲೆ ಮೇಲೆ ಟಕ್ 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 ಅಂತ ಹೊಡೆದ ಗೊತ್ತಾಗುತ್ತೆ. ಅಣ್ಣವ್ರಿಗೆ ಬಿಸಿ ಬಿಸಿ ರೊಟ್ಟಿ ಮತ್ತೆ ಎಡಗಾಯಿ ಪಲ್ಯ ಮಾಡ್ಕೊಡ್ಬೇಕು ಅಂತ. ಹೌದು ತಾನೆ? ಇನ್ನು ಕೆಲವ್ರು ಏನ್ ಮಾಡ್ತಾರೆ, ಅಲ್ಲಿ ಹೋದ್ಮೇಲೆ ಅಣ್ಣವ್ರು ಬರೀ ಗುಲಾಬ್ ಜಾಮೂನ್ ಹೇಳ್ತಿದಾರ ಅಂತ ಅಷ್ಟೊತ್ತಿ ಗುಲಾಬ್ ಜಾಮೂನ್ ಪ್ಯಾಕೆಟ್ ತಂದ್ಬಿಟ್ಟು ತಿನ್ಸ್ಬಿಡ್ತಾರೆ. ಗುಲಾಬ್ ಜಾಮೂನ್ ಇವ್ರಿಗೆ ಇಷ್ಟ ಅಂತ ಕಾಣ್ತದೆ, ಅದಕ್ಕೆ ಗುಲಾಬ್ ಜಾಮೂನ್ ಹೇಳ್ತಾರೆ ಅಂತ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ನಿಮ್ಮಲ್ಲಿ ಒಂದು ರಾಜ್ಯ ಇದೆಯಾ ಅಂದ್ರೆ ಅಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಬಿಟ್ರೆ ಬೇರೆ ಯಾರು ಅಲ್ಲಿ ಏನಾಗಬಾರ್ದು? ಇರಕೂಡದು. ಅಲ್ಲಿ ನಿಮ್ಮ ಮನಸ್ಸಿನಲ್ಲಿ, ಶರೀರದ ಮನೆಯಲ್ಲಿ ಯಾರಾದ್ರೂ ಇಲ್ಲಿ, ಮನಸ್ಸಿನ ಮನೆಯಲ್ಲಿ ಶಿವಬಾಬನಿಗೆ ಮಾತ್ರ ಬೆಲೆ. ಪ್ರತಿಯೊಂದು ವಿಷಯವನ್ನು ಶಿವಬಾಬನಿಗೆ ಕೇಳಬೇಕು, ಅವ್ರು ಹೇಳ್ದಂಗೆ ನಡಿಬೇಕು. ಹಂಗ್ ಮಾಡ್ತಾ ಇದ್ದೀವಾ? ಕರ್ಮ ಆದ್ಮೇಲೆ ಬಾಬನಿಗೆ ರಿಪೋರ್ಟ್ ಮಾಡ್ತಾ ಇದ್ದೀರಾ? ಬಾಬನಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀರಾ? ಬಾಬಾ ಅದು ಹಿಂಗಾಗಿರ್ಬೇಕು, ನ್ಯಾಚುರಲ್ ಆಗಿರ್ಬೋದು. ಪ್ರತಿಯೊಂದು ಹೋಗ್ಬಿಟ್ಟು ಅಪ್ಪ ಇದನ್ ಮಾಡ್ಲಾ, ಬಾಬಾ ಅದನ್ನ ಮಾಡ್ಲಾ ಅಂತ ಬಾಬನ ಹತ್ರ ಏನ್ ಮಾಡುವಂಗಿಲ್ಲ, ಕೇಳುವ ಹಾಗೆ ಇಲ್ಲ. ಸಹಜವಾಗಿ ಸರಳವಾಗಿ ಏನಾಗ್ತಾ ಇರ್ಬೇಕದು? ಬಾಬಾ ನಿಮ್ಮ ಜೊತೆಯಲ್ಲಿ ಇರುವಂತ ಅನುಭವ ಆಗ್ತಾ ಇರ್ಬೇಕು. ಯೋಗದಲ್ಲಿ ಕುತ್ಕೊಳ್ಬೇಕು ಅಂತ ಯೋಗದಲ್ಲಿ ಕುತ್ಕೊಳ್, ಅಯ್ಯೋ ಅಣ್ಣವ್ರೆ ಇರಿ ರೆಡಿ ಆಗಿಲ್ಲ ನಾನು, ರೆಡಿ ಆಗ್ಬಿಟ್ಟು ಬರ್ತೇನೆ. ಮಾನಸಿಕವಾಗೂ ರೆಡಿ ಆಗಿಲ್ಲ, ಶಾರೀರಿಕವಾಗೂ ರೆಡಿ ಆಗಿಲ್ಲ ಅಂದೇನರ್ಥ? ಇನ್ನು ನಿಮ್ಮಲ್ಲಿ ಆ ರೀತಿ ಸೇವೆಗೆ ನ್ಯಾಚುರಲ್ ನೇಚರ್ ಇನ್ನು ಬಂದಿಲ್ಲ. ಇನ್ನು ನೀವು ರೆಡಿ ಆಗ್ಬೇಕಾಗಿದೆ. ಅಂದೇನರ್ಥ? ಇವಾಗ ನಿಮ್ಮನ್ನ ಯಾರೋ ಕರೀತಾರೆ ಟಕ್ ಅಂತ, ಏನಂತ? ಬನ್ನಿ ಹಾಕೋರು ಸೆಂಟರ್ಗೆ ಹೋಗ್ಬೇಕು ಅಂತ ತಕ್ಷಣ ಏನಾಗ್ಬೇಕು? ರೆಡಿ ಆಗಿರ್ಬೇಕು. ಓಕೆ, ಬಟ್ಟೆ ಹಾಕ್ಬಿಟ್ಟು ರೆಡಿ ಆಗ್ಬೇಕು, ಸರಿ. ಅದ್ರ ಟೈಮ್ ಎಷ್ಟು ತಗೊಳತ್ತೆ? ನಾವ್ ಅಣ್ಣಂದಿರಾದ್ರೆ ಪ್ಯಾಂಟ್ ಶರ್ಟ್ ಹಾಕೊಂಡು ಬಂದ್ಬಿಟ್ವಿ. ಅಕ್ಕಂದಿರಾದ್ರೆ ಹಿರಿ ಹೆಣ್ಣವ್ರೆ ತಲೆ ಕೂದಲು ಬಾಚ್ಕೊಳ್ಬೇಕು, ಫೇರ್ ಅಂಡ್ ಲವ್ಲಿ ಹಚ್ಕೊಳ್ಬೇಕು, ಪೌಡರ್ ಹಚ್ಕೊಳ್ಬೇಕು, ಲಿಪ್ಸ್ಟಿಕ್ ಹಚ್ಕೊಳ್ಬೇಕು, ಸ್ವಲ್ಪ ಟೈಮ್ ತಗೊಳತ್ತೆ. ಹೋಗ್ತಾ ಇರೋದೆಲ್ಲಿ? ಮಾತಾಡ್ತಿಲ್ಲ ಬಾಬನ ಮನೆಗೆ ಅಲ್ವಾ? ಮತ್ತೆ ಇದೆಲ್ಲ ಬೇಕು ನಿಮ್ಗೆ, ಟೈಮ್ ಆಗ್ತದೆ. ಮಜಾ ಏನು ಗೊತ್ತಾ? ಕೆಲವೊಂದ್ಸಲ ಬಾಬನ ಮನೇಲಿ 5 ನಿಮಿಷ ಕೆಲಸ ಇರ್ತದೆ. ಎಷ್ಟು ನಿಮಿಷ? 5 ನಿಮಿಷ. ಇವ್ರು ಶರೀರ ಶೃಂಗಾರ ಮಾಡ್ಲಿಕ್ಕೆ ರೂಮಿಗೆ ಹೋಗ್ಬಿಟ್ಟು ಬಾಗಿಲು ಹಾಕೊಂಡ್ಬಿಟ್ಟು 20 ನಿಮಿಷ ಆದ ಹೊರಗಡೆನೆ ಬರೋದಿಲ್ಲ. ಇದು ವಾಸ್ತವಿಕತೆ. ಕೆಲ್ಸಕ್ಕೆ 5 ನಿಮಿಷಕ್ಕೆ ಇವ್ರಿಗೆ ಶೃಂಗಾರ ಮಾಡ್ಲಿಕ್ಕೆ ಎಷ್ಟೊತ್ತು ಬೇಕು? 20 ನಿಮಿಷ. ನಾನು ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಇದ್ದೇನಪ್ಪ,
ಅಲ್ವಾ? ನಾನು ಬಾಬನ ಅದಕ್ಕೆ ಸಪ್ತಗುಣ ಇದೆಯಪ್ಪ ನನ್ನ ಹತ್ರ. ಯಾರೋ ಪಾಪ ಹೊಸ ಆತ್ಮಗಳು ಬಂದಿರ್ತಾರೆ ಬಾಬನ ಮನೆಗೆ, ನೀವು ಹೊರಗಡೆ ಬರ್ಲಿಕ್ಕೆ 20 ನಿಮಿಷ ಮಾಡ್ಬಿಟ್ರೆ ಏನಾಗ್ಬಿಡ್ತದ ಅವಾಗ? ಅವ್ರು ಹೊರಟೋಗ್ತಾರ ಅವ್ರು. ಇರ್ತಾರಾ? ಅವ್ರು ಹೊರಟೋಗ್ತಾರೆ. ಇದು ನಮ್ಮ ವಾಸ್ತವಿಕತೆ ಆತ್ಮೀಯರೇ ಅಲ್ವಾ? ಬೆಳಿಗ್ಗೆ ಎದ್ದು ನಿದ್ದೆಯಿಂದ ಹೊರಗಡೆ ಬರ್ಲಿಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗ್ತದೆ. ಹಾಗಿದ್ರೆ ಒಂದು ರಾಜ್ಯ ಇದೆಯಾ ಅಲ್ಲಿ? ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಭವಿಷ್ಯದ ಪ್ರಾಪ್ತಿ ಏನಿದೆ ಆ ಪ್ರಾಪ್ತಿ ಹೇಳೋದು ಈಗಿನಿಂದಲೇ ನಿಮ್ಗೆ ಏನಾಗ್ಬೇಕು? ಅನುಭವ ಆಗ್ಬೇಕು. ನ್ಯಾಚುರಲ್ ಆಗಿ ಸಹಜವಾಗಿ ಅದು ನಿಮ್ಗೆ ಕಷ್ಟ ಅಂತ ಅನ್ಸ್ಬಾರ್ದು. ಆದ್ಮೇಲೆ ಮೊದಲು ನೀವು ಪ್ರಪಂಚಕ್ಕೆ ಬಂದಾಗ ನಡೆಯೋದು ನಿಮ್ಗೆ ಕಷ್ಟ ಆಗಿತ್ತೋ ಆರಾಮಾಗಿತ್ತೋ? ಕಷ್ಟ ಆಗಿದೆ, ಅಲ್ವಾ? ಯಾಕಂದ್ರೆ ಅದ್ರ ಬಗ್ಗೆ ಗೊತ್ತಿರ್ಲಿಲ್ವಲ್ಲ. ಇವಾಗ ನಡೆಯೋದು ಗೊತ್ತಾಯ್ತು. ಈಸಿ ಆಗಿ. ಅಲ್ವಾ? ಹೊಸದಾಗಿ ಬೆಂಗಳೂರಿಗೆ ಬಂದಾಗ ಎಷ್ಟು ಕಷ್ಟ ಆಗತ್ತೆ, ಬೇರೆ ಊರಿಗೆ ಹೋದಾಗ. ಆಮೇಲೆ ಸಹಜ ಆಗತ್ತಲ್ವಾ? ಹಾಗೆ ಹೊಸದಾಗಿ ಬಾಬನ ಮನೆಗೆ ಬಂದಾಗ ತುಂಬಾ ಕಷ್ಟ ಆಗತ್ತಲ್ವಾ? ಇಲ್ಲಿ ಇರ್ತಾ ಇರ್ತಾ ಇಲ್ಲಿ ಸಂಸ್ಕಾರ ಮ್ಯಾಚ್ ಮಾಡ್ತಾ ಹೋದಾಗ ನಮ್ಗೇನಾಗ್ತಾ ಹೋಗ್ತದೆ? ಸಹಜ. ಸಹಜ ಆಗತ್ತೆ. ಹಾಗೆ ಪ್ರತಿಯೊಂದು ಕರ್ಮ ಯಾವುದು? ನಾನು ಆತ್ಮನಾಗೋದು, ಪ್ರಕೃತಿ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದು, ಬಾಬಾ ಅವರ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದು, ಸದಾ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗೋದು, ಇದು ನಿಮ್ಗೆ ಸಹಜ ಆಗ್ತಾ ಇದೆಯಾ? ಅದಕ್ಕೆ ತಕ್ಕಾಗಿ ನಿಮ್ಮಲ್ಲಿ ಆ ಸಂಸ್ಕಾರಗಳು ಬಂದಿದ್ಯಾ? ಬರ್ತಾ ಇದ್ದಾವ? ಎಂದೂ ಬಾಯಿಯಲ್ಲಿ ಅವಾಚ್ಯ ಶಬ್ದಗಳು ಬರ್ತಾ ಇಲ್ವಾ? ಬರ್ತಾ ಇಲ್ವಾ? ಮನಸ್ಸೆಲ್ಲಾದ್ರೂ ಕೂಡ ರಾವಣನ ಕಡೆ, ವಿಕಾರದ ಕಡೆಗೆ ಎಳಿತಾ ಇದೆಯಾ? ಆಕರ್ಷಣೆ ಆಗ್ತಾ ಇದೆಯಾ? ಇಲ್ಲ ಅನ್ನೋರು ರಾವಣನ ಕಡೆಗೆ ಹೋಗೋದಿಲ್ಲ. ಅದಾವಾಗ ಸ್ವಲ್ಪ ಮಕ್ಕಳು ಮೊಮ್ಮಕ್ಕಳು ಅಂತ ಏನ್ ಮಾಡ್ತಿರ್ತಾರೆ? ಗೊತ್ತಾ? ಎಳಿತಾ ಇರ್ತಾರೆ. ಇವತ್ತು ಯಾಕೆ ಯೋಗ ಮಾಡಿಲ್ಲ? ಅಣ್ಣವ್ರೆ ಮೊಮ್ಮಕ್ಕಳಿದ್ರಲ್ವಾ, ಅವ್ರ ಬರ್ತಡೇ ಇತ್ತಲ್ವಾ, ಅದಕ್ಕಾಗಿ ಅಮೃತ ವೇಳೆ ಯೋಗ ಮಾಡಿ. ಮಾಡಿಲ್ಲ. ಹೌದಲ್ವಾ? ಅದ್ ಕೆಲಸ ಮಾಡಿ. ಮಕ್ಕಳು ಮೊಮ್ಮಕ್ಕಳ ಮನೇಲಿ ಇದ್ದಾಗ ಒಂದು 3 ದಿನ ಶರೀರಕ್ಕೆ ಊಟ ತಿಂಡಿ ಸ್ನಾನ ಕೊಡಬೇಡಿ. ಕೊಡ್ತೀರೋ ಕೊಡಲ್ವೋ? ಕೊಡ್ತೀವಿ. ಅದಕ್ಕೆ ಮಾತ್ರ ಕೊಡ್ತೀರಾ. ಯಾವ್ದಕ್ಕೆ? ಊಟ ಶರೀರ. ತಿಂಡಿ. ಶರೀರಕ್ಕೆ. ಆತ್ಮಕ್ಕೆ ಯಾಕೆ ಕೊಡೋದನ್ನ ನಿಲ್ಸಿಬಿಡ್ತೀರಿ? ಅವ್ರು ಬಿಜಿಯಾಗಿ ಮೊಮ್ಮಗು ಆರೋಗ್ಯ ಸರಿ ಇಲ್ಲ, ಹಾಸ್ಪಿಟಲ್ ಇಟ್ಟಿದ್ದಾರೆ, ನಿಮ್ ಶರೀರಕ್ಕೆ ಊಟ ತಿಂಡಿ ನಿದ್ರೆ ಸ್ನಾನ ಕೊಡ್ತೀರೋ ಕೊಡಲ್ವೋ? ಕೊಡ್ತೀವಿ. ಕೊಡ್ತೀವಿ. ಮತ್ತೆ ಆತ್ಮಕ್ಕೆ ಮಾತ್ರ ಆತ್ಮಕ್ಕೂ ಕೊಡ್ತೀವಿ. ಕಾರಣ ಹೇಳ್ತೀರಿ, ಅದು ಹೇಳುವಂಗಿಲ್ಲ. ಹೇಗೆ ಶರೀರಕ್ಕೆ ಕೊಡ್ತಿರೋ ಅದೇ ರೀತಿ ಆತ್ಮಕ್ಕೂ ಕೂಡ ಪ್ರತಿದಿನ, ಕೊಡ್ಬೇಕು. ಪ್ರತಿ ಕ್ಷಣ, ಪ್ರತಿ ಸಮಯ, ಪ್ರತಿ ಸಂಕಲ್ಪ ಕೊಡ್ತಾ ಇರ್ಬೇಕು. ಅದಕ್ಕಂತ ಸಪರೇಟ್ ಟೈಮ್ ಅಲ್ಲ. ಏನೇ ಕರ್ಮ ಮಾಡ್ತಾ ಇದ್ರು ಈ ಸ್ಥಿತಿಯಲ್ಲಿ ಇದ್ರೆ, ಯಾವ ಸ್ಥಿತಿಯಲ್ಲಿ? ಹತ್ಬೇಕಷ್ಟೇ. ಸದಾ ಪ್ರಕೃತಿ ಸಿಂಹಾಸನದಲ್ಲಿ, ಭಗವಂತನ ಹೃದಯ ಸಿಂಹಾಸನದಲ್ಲಿ, ವಿಶ್ವ ಕಲ್ಯಾಣದ ಸಿಂಹಾಸನದಲ್ಲಿ ಇದ್ರೆ ಅದಕ್ಕಂತ ನೀವು ಸಪರೇಟ್ ಆಗಿ ಟೈಮ್ ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಿರಂತರವಾಗಿ ಆ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗ್ತಾ ಇರುತ್ತೆ. ಆಗ್ತಾನೆ ಇರ್ತದೆ. ಶಾರೀರಿಕ ಬೇಕಾದ್ರೆ ನೀವು ಎಲ್ಲಿ ಬೇಕಾದ್ರೂ ಇರಿ, ಹಾಸ್ಪಿಟಲ್ ಆದ್ರೂ ಇರಿ, ಮೊಮ್ಮಕ್ಕಳ ಜೊತೆಗಿರಿ, ಮಲ್ಕೊಂಡಿರಿ, ಎಚ್ಚರಾಗಿರಿ. ಹಿಂಗಿದ್ರು ಕೂಡ ಆ ಶಕ್ತಿಯ ಪ್ರವಾಹ ಆಂತರಿಕವಾಗಿ ನಿಮ್ಗೇನಾಗ್ತಾ ಇರ್ಬೇಕು? ಅನುಭವ ಆಗ್ತಾ ಇರ್ಬೇಕು. ಅಂದ್ರೆ ಆ ಸ್ಮೃತಿಯಲ್ಲಿ, ಆ ಸ್ಥಿತಿಯಲ್ಲಿ ನಾನು ಇರ್ಬೇಕಾಗ್ತದೆ. ಆ ರೀತಿ ವಿಶ್ವ ಸೇವೆಯ ಕಾರ್ಯ ನಿಮ್ಗೆ ನ್ಯಾಚುರಲ್ ಆದಾಗ ಅದು ಎಷ್ಟು ಗಂಟೆ ಆದ್ರೂ ನಿಮ್ಗೆ ಸುಸ್ತು ಅಂತ ಅನ್ಸಲ್ಲ. ಅನ್ಸತ್ತಾ? ಇಲ್ಲ. ನಿಮ್ಮಲ್ಲಿ ಕೆಲವರು ಹೇಳ್ತಾರನ್ನ, ಈ ಯೋಗೇಶನ ಬಾಯನೋ ಏನೋ, ಇದೇನ ಕಟ್ಗೆ ಬಾಯಿದ ಗ್ಯಾರಂಟಿ ಏನಾಗ್ಬಿಡ್ತಿತ್ತು. ಏನು ಬೆಳಗಿಂದ ಎಷ್ಟು ಮಾತಾಡ್ದವ್ರಿಗೂ ಸುಸ್ತು ಅಂತ ಏನಾಗೋದಿಲ್ಲ? ಆಗೋದೇ ಇಲ್ಲ. ಯಾಕೆಲ್ಲಿ ಖುಷಿ ಇರ್ತದಲ್ವಾ, ಆನಂದ ಇರ್ತದೆ, ಅದ್ರ ಮೇಲೆ ಹೋಲ್ಡ್ ಇರ್ತದಲ್ವಾ, ಅದಕ್ಕಾಗಿ ಏನಾಗ್ತದೆ? ಖುಷಿ ಆಗತ್ತೆ ಅಲ್ವಾ? ನಿಮ್ಗೆ ಅವರೆಕಾಳು ಸಾಂಬಾರು ಮುದ್ದೆ ಕೊಟ್ರೆ ಖುಷಿ ಆಗ್ತದೋ ಆಗಲ್ವೋ? ಹೌದು. ಅದೇ ಯೋಗೇಶ್ ಎಣ್ಣೆ ಕೊಟ್ರೆ ಕಷ್ಟ. ಮೊದ್ಲೇ Gas. ತಿನ್ಲಿಕ್ಕೆ ಬರೋದಿಲ್ಲ, ಅವರೆಕಾಳು ತಿಂದ್ರೆ ಗ್ಯಾಸ್ ಆಗ್ಬಿಡ್ತದೆ, ಅದು ಕಷ್ಟ ಆಗ್ಬಿಡ್ತದೆ ಅವರಿಗೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ. 2500 ವರ್ಷಕ್ಕೆ ನಾನು ಅಷ್ಟು ನಿರಂತರವಾಗಿ ಒಂದೇ ಸಂಸ್ಕಾರ ನನ್ನಲ್ಲಿ ಇರಬೇಕು ಅಂತಂದ್ರೆ ಆ ರೀತಿಯ ರಾಜ್ಯ ನನ್ನಲ್ಲಿ ಬಂದಿದೆಯಾ? ಆದ್ಮೇಲೆ ನಿಜ ಹೇಳಿ, 2500 ವರ್ಷ ಆಮೇಲೆ ಇರೋಣ, 2.5 ನಿಮಿಷ ಒಂದೇ ರಾಜ್ಯದಲ್ಲಿ ಇರ್ತೀರಾ? ಇರಲ್ಲ. 2.5 ನಿಮಿಷ ಇರುತ್ತಾ? ಇರಲ್ಲ. ಇರ್ಬೇಕಲ್ವಾ? ಮತ್ತೆ ಎಲ್ಲಿವರೆಗೆ ನೀವು ರಾಜರಾಗಿದ್ದೀರಿ? ಇರ್ಬೇಕಲ್ವಾ? ಇರಬೇಕು. ಸರಿ, ಇದ್ದೀರಾ ಅಂತ ಬಾಬನ ಪ್ರಶ್ನೆ. ಇದ್ದೀವಿ. ಎಂತ ಇದ್ದೀವಿ?
2.5 ನಿಮಿಷ ಇರ್ತದೆ ಬಾಬನಲ್ಲಿ ಮಾತ್ರ, ಬೇರೆ ಎಲ್ಲೂ ಹೋಗ್ಬಾರ್ದು. ಇರುತ್ತಾ? ಅದೇ ಒಂದ್ ಪ್ರಾಕ್ಟೀಸ್ ಮಾಡೋದೇ ಸಮಯದಲ್ಲಿ ಇರುತ್ತೆ, ಆ ಪ್ರಾಕ್ಟೀಸ್ ಮಾಡೋದೇ ಇರುತ್ತೆ. ಈಗ ಇದೆಯಾ ಪ್ರಶ್ನೆ? ಪ್ರಾಕ್ಟೀಸ್ ಮಾಡ್ದೆ ಇರ್ತದೆ, ಹೋದ್ರೆ ಮಾಡಿದ್ರೆ ಅದು ಬೇಡ. ಈಗ ಇದೆಯಾ? ಇಲ್ಲ. ಇಲ್ಲ. ಮಕ್ಕಳೇ, ಮುಂದಿನ ದಿನಗಳಲ್ಲಿ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾದಾಗ ಒಂದು ದಿನದಲ್ಲಿ 16ರಿಂದ 18 ಗಂಟೆ, ಎಷ್ಟು? 16ರಿಂದ 18 ಗಂಟೆ ಒಂದೇ ಕಡೆ ಕೂತ್ಕೊಂಡು ನಿರಂತರವಾಗಿ ಮನಸ್ಸು ಯಾರಲ್ಲಿ ಇರ್ಬೇಕು? ಬಾಬಾದಲ್ಲಿ. ಅವಾಗ ವಾಚಾ ಸೇವೆ ಇರೋದಿಲ್ಲ, 7 days ಕೋರ್ಸ್ ಇಲ್ಲ, ಪಂಪ್ಲೆಟ್ ಕೊಡೋದಿಲ್ಲ, ಬ್ರಹ್ಮಭೋಜನ ಇಲ್ಲ, ಏನೂ ಇಲ್ಲ. ಏನ್ ಮಾಡೋದು? ಬರೀ ತಪಸ್. ಅಷ್ಟೇ. ಹೇಗೆ ಮೊದಲು 14 ವರ್ಷ ಬಟ್ಟಿ ನಡೀತಲ್ಲ ಬಾಬಾರ್ದು, ಅಲ್ವಾ? ಅವಾಗ ದಾದಿರೆಲ್ಲ ಬೇರೆ ಕಡೆ ಸೇವೆಗೆ ಹೋಗಿದ್ರಾ? ಇಲ್ಲ. ಇಲ್ಲ, ಯಜ್ಞಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿದ್ರು, ಅಡಿಗೆ ಮಾಡಿದ್ರು, ಮತ್ತೇನು? ತಪಸ್. ಅವಾಗಲ್ಲಿ ಜ್ಞಾನದ ಚರ್ಚೆ ಇರ್ತದೆ ಆದ್ಮೇಲೆ. ಆ ಅಂತಿಮ ಸಮಯದಲ್ಲಿ ಜ್ಞಾನದ ಚರ್ಚೆ ಇರ್ತದೆ, ಬರೀ ಯೋಗ 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 ಯೋಗ. ಯಾಕಂದ್ರೆ ಆವಾಗ ಅದರ ಅವಶ್ಯಕತೆ ಇರುತ್ತೆ. ಇರುತ್ತೆ. ಆ ರೀತಿ ರೆಡಿ ಆಗ್ಬೇಕು ಅಂತಂದ್ರೆ ಈಗ ಸರಿಯಾಗಿ ಒಂದು 10 ನಿಮಿಷನೇ ಕುತ್ಕೊಳ್ಲಿಕ್ಕೆ ಆಗೋದಿಲ್ಲ. 11 ನಿಮಿಷದಕ್ಕೆ ಜುಟ್ಕಾ ಹೊಡಿತೀರಿ ಅಂತಂದ್ರೆ ಆ ಸ್ಟೇಜ್ ನಿಮ್ದು ಬರ್ಲಿಕ್ಕೆ ಸಾಧ್ಯನಾ? ಹಾಗಂತ ಒಂದು ದಿನ 15-16 ಗಂಟೆ ಅಲ್ಲ, ತಿಂಗಳಾನುಗಟ್ಲೆ 6 ತಿಂಗಳು ಕೂಡ ನೀವೇನ್ ಮಾಡ್ಬೇಕಾಗ್ತದೆ? ಕುತ್ಕೋಬೇಕಾಗುತ್ತೆ. ಹಾಗಿದೆ ಈಗ ಬಾಬಾನ ಪ್ರಶ್ನೆ, ಲೌಕಿಕ ಡ್ಯೂಟಿ 16 ಗಂಟೆ 18 ಗಂಟೆ ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಮನೇಲಿ ಅಡಿಗೆ ಮಾಡೋದು, ಡ್ರೈವಿಂಗ್ ಮಾಡೋದು, ಇದೆಲ್ಲ ಮಾಡ್ತೀವೋ ಮಾಡಲ್ವೋ? ಮಾಡ್ತೀವಿ. ಅವಾಗ ಸುಸ್ತಾಗತ್ತಾ? ಮಾಡಿ 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 ಪ್ರಾಕ್ಟೀಸ್ ಇರ್ತದೋ ಇರಲ್ವೋ? ಹೌದು. ಹಾಗೆ ಬಾಬನ ಜೊತೆಗೆ ಈ ಸ್ಟೇಜ್ ಅಲ್ಲಿ, ವಿಶ್ವ ಕಲ್ಯಾಣದ ಸ್ಟೇಜ್ ಅಲ್ಲಿ 16 ಗಂಟೆ ಕುತ್ಕೊಳ್ಲಿಕ್ಕೆ ಆಗತ್ತಾ? ಆಗುತ್ತೆ. ಈಗ ಆಗತ್ತಾ? ಈಗ ಈಗ 1 ಗಂಟೆ ಕುತ್ಕೊಳ್ಲಿಕ್ಕೆ ಆಗತ್ತಾ? ಈಗಾಗಲ್ಲ. ಅಲ್ವಾ? ಅಂದ್ಮೇಲೆ ಅದರ ಅವಶ್ಯಕತೆ ಇದೆಯಲ್ವಾ ಭವಿಷ್ಯದಲ್ಲಿ? ಇದೆ. ಅದಕ್ಕೆ ತಕ್ಕ ಹಾಗೆ ನೀವು ಅಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ. ಇವತ್ತು ಅರ್ಧ ಗಂಟೆ ಯೋಗ ಮಾಡಿದ್ವಿ, ನಾಳೆ 1 ಗಂಟೆ ಮಾಡಿದ್ವಿ, ನಾಳ್ದು 2 ಗಂಟೆ ಮಾಡಿದಾಗ ಆ ಒಂದು ವಿಧಿವಿಧಾನ ಸಹಜ, ಸರಳ, ಆರಾಮದಾಯಕವಾಗಿ, ಸಫಲತಾಪೂರ್ವಕವಾಗಿ ಆ ವಿಧಿವಿಧಾನದಲ್ಲಿ ಆಗ್ತಾ ಇದೆ ಅಂತ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಹಾಗೆ ಪೂರ್ತಿ 24 ಗಂಟೆಯಲ್ಲಿ ಎಷ್ಟು ಸಮಯ ಈಶ್ವರೀಯ ರಾಜ್ಯ ಇತ್ತು, ಎಷ್ಟು ಸಮಯ ಇರ್ಲಿಲ್ಲ, ರಾವಣ ರಾಜ್ಯ ಇತ್ತು ಅಂತ ಯಾರು ಚೆಕ್ ಮಾಡ್ಕೊಳ್ಬೇಕು? ಮಾಡ್ಕೊಳ್ಬೇಕು. ಈಗ ಹೇಳಿ, ನಿಜ ಹೇಳಿ, ನಿಮ್ಮಲ್ಲಿ ರಾವಣ ರಾಜ್ಯ ಜಾಸ್ತಿ ಇರ್ತದೋ ಈಶ್ವರಿ ರಾಜ್ಯ ಜಾಸ್ತಿ ಇರ್ತದೋ? ಸತ್ಯ ಹೇಳಿ. ರಾವಣ ರಾಜ್ಯನೇ ಜಾಸ್ತಿ. ಹೌದು ತಾನೆ? ಹಾಗಿದ್ರೆ ಒಂದು ರಾಜ್ಯ ಬಂತೋ ಬಂದಿಲ್ವೋ? ಒಂದು ದಿನಕ್ಕೆ ಬಂದಿಲ್ಲ ಅಂದ್ರೆ ಇನ್ನು 2,500 ವರ್ಷ ಇಲ್ಲಿಂದ ಬರ್ತದೆ. ಇದು ವಾಸ್ತವಿಕತೆ, ಇದು ಸತ್ಯತೆ. ಅರ್ಥ ಆಯ್ತಾ? ಬಾಬನಿಗೆ ಹೆಂಗ್ ಬೇಕು? 2,500 ವರ್ಷ ಅದೇ ರಾಜ್ಯ ಇರಬೇಕು ಅಂತಂದ್ರೆ ಅಲ್ಲಿ ಅದೇ ಸಂಸ್ಕಾರಗಳು, ಅದೇ ವಿಷಯಗಳು, ಅದೇ ಗುಣಗಳು ಅಲ್ಲಿ ಇರಬೇಕಾಗ್ತದೆ. ಅಲ್ಲಿ ರಾವಣನ ಪ್ರವೇಶತೆ ಕೂಡದು. ಹೀಗೆ ನಿಮ್ಮ ಸಂಸ್ಕಾರ, ಈಶ್ವರೀಯ ಸಂಸ್ಕಾರ, ಸೇವೆಯ ಸಂಸ್ಕಾರ, ಬೀಹದ್ದಿನ ಸಂಸ್ಕಾರ, ನಿಮಿತ್ತತನದ ಸಂಸ್ಕಾರ, ವಿಶ್ವ ಪರಿವರ್ತನೆ ಸಂಸ್ಕಾರ ನಿರಂತರವಾಗಿ ಇರಬೇಕು. ಬಾಬನ ಮಡಿಲಲ್ಲಿ ಕುತ್ಕೊಂಡು ನಿಮಿತ್ತ ರೂಪದಲ್ಲಿ, ನಿಸ್ವಾರ್ಥ ರೂಪದಲ್ಲಿ ಆಗ್ತಾ ಇದೆ ಅಂತ ಮಕ್ಕಳು ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಸರಿ ಇಲ್ಲ ಅಂದ್ರೆ ಯಾರು ಚೇಂಜ್ ಮಾಡ್ಕೊಳ್ಬೇಕು? ಹೆಂಗೆ ಚೇಂಜ್ ಮಾಡ್ಕೊಳ್ಬೇಕು ಅಂತ ನಾಳೆ ಬಾಬಾ ಹೇಳ್ತಾರೆ. ಓಕೆ. ಓಂ ಶಾಂತಿ. ಓಂ ಶಾಂತಿ.